ಎಂತ ಸರ್ಪ್ರೈಸ್, ಒಂದು ಫೋನ್ ಮಾಡಬಹುದಿತ್ತಲ್ಲ. ಬಹಳ ಸಂತೋಷ ಆಯ್ತು, ಅದಕ್ಕೆ ಬರ್ಬಿಟ್ಟೆ. ಡಾಕ್ಟರ್ ನಿರ್ಮಲಾದೇವಿ, ಇದು ನಮ್ಮಿಬ್ಬರಿಗೂ ಖುಷಿ ಕೊಡೋ ಸಮಾಚಾರ ಅಲ್ಲ. ಮತ್ ಈ ಸಮಾಚಾರ ನಿನ್ನ ಜೊತೆ ಅಲ್ಲದೆ ಬೇರೆ ಯಾರ ಜೊತೆ ಹಂಚ್ಕೊಳ್ಳೋದು ಹೇಳು? ಮತ್ ಖುಷಿ ಸಮಾಚಾರ ಸರ್ಪ್ರೈಸ್ ಆಗಿ ಕೊಟ್ರ ಅದ್ರಾಗ ಮಜಾ ಇರ್ತದ. ಹಂಗೇನು ಚಲೋ ಆತ್ಲ. ಮತ್ತ ನಾ ಸ್ವೀಟ್ ತರ್ತೀನಿ, ಬಾಯಿ ಸಿಹಿ ಮಾಡ್ಕೊಂಡು ಆಮೇಲೆ ಸುದ್ದಿ ಹೇಳಿ. ನಿರ್ಮಲಾದೇವಿ, ನಿನಗ ಆ ತ್ರಾಸ್ ಕೊಡೋದು ಬೇಡ ಅಂತ ಹೇಳಿ ನೋಡಿ ಸ್ವೀಟ್ ಬಾಕ್ಸ್ ಜೋಡಿ ತಗೊಂಡ ಬಂದೆ ನಾನು. ಈಗ ನಮ್ಗೆ ಉಳಿದ ಕೆಲಸ ಅಂದ್ರೆ ಇಬ್ರು ಕೂಡಿ ಈ ಸ್ವೀಟು ತಿಂದು ಬಿಡೋದು. ಥ್ಯಾಂಕ್ ಯು ಸರ್. ಅಲ್ಲ, ನೀವು ಇಂಥ ಸಣ್ಣ ಕೆಲಸಕ್ಕೂ ಎಷ್ಟು ಲಕ್ಷ ಕೊಡ್ತೀರಲ್ಲ, ಅದಕ್ಕಲ್ಲೇನು ಡಾಕ್ಟರ್ ಸೂರ್ಯಕಾಂತ್ ಅವ್ರ ಡೈರೆಕ್ಷನ್ ಒಳಗ ಡಾಕ್ಟರೇಟ್ ತಗೊಂಡ್ರ ಅವರು ಮಾಸ್ಟರ್ ಆಫ್ ದಿ ಸಬ್ಜೆಕ್ಟ್ ಆಗ್ತಾರ ಅಂತ. ಒಂದು ಕಾಲಕ್ಕೆ ಶತದಡ್ಡಿ ಆಗಿ ನಾನೇ ಸಾಕ್ಷಿಯ ಮಾತಿಗೆ. ನಿರ್ಮಲಾದೇವಿ, ಅಷ್ಟು ಹೊರಗಡೆ ಈಗ ಬೇಕಾದ ಉಬ್ಬೇನಿ, ಇನ್ನಷ್ಟು ಉಬ್ಬಿದ್ರೆ ಮನಿ ಬಾಗಲ ಚೇಂಜ್ ಮಾಡ್ಬೇಕಾಗ್ತದ. ಹೇಳಿ ಸರ್, ನಿಮಗ ಖುಷಿ ಕೊಟ್ಟ ಸಮಾಚಾರ ಯಾವುದು? ಏನು ಮತ್ತೊಬ್ಬ ಅಜ್ಜ ಆಗ್ಲಿಕ್ಕತ್ತೀರೇನು ಅಥವಾ ಸಣ್ಣ ಮಗನ ಮದ್ವೆ ಫಿಕ್ಸ್ ಮಾಡಿದ್ರು? ಇವೆರಡು ನಾ ಹೇಳಿದಲ್ಲ, ಇದು ನಮ್ಮಿಬ್ಬರಿಗೂ ಖುಷಿ ಕೊಡೋ ಸಮಾಚಾರ ಅಂತ. ಯಾಕ ಇವತ್ತಿನ ಪೇಪರ್ ಓದಿದ್ದೇನು? ಓದಿನಿ. ಮತ್ತ ನಿನಗೆ ಖುಷಿ ಆಗಲಿಲ್ಲ? ಸಾರಿ ಸರ್, ನಾನು ಅಷ್ಟು ಡೀಟೇಲ್ ಆಗಿ ಓದಿಲ್ಲ. ನಿಮಗೇನಾರ ಅವಾರ್ಡ್ ಬಂದದೇನು? ನೂರಾರು ಪ್ರಶಸ್ತಿಗಳನ್ನು ಗಳಿಸಿದ ನಿಮ್ಮ ಕಿರೀಟಕ್ಕ ಇದೊಂದು ಗರಿ ಸಿಕ್ಕರ ಇದಕ್ಕಿಂತ ಖುಷಿ ಏನದ ಸರ್? ನನಗೆ ಇದ ಸರ್ ಆಗ್ತದೆ. ನೀನು ಕೈಯಾಗಿ ಹಿಡಿದ ಕೆಲಸ ಎಂದೂ ಪೂರ್ತಿ ಮುಗಿಸಂಗೇ ಇಲ್ಲ. ಮೊದಲಿನಿಂದನೂ ಆಗ ಸ್ವಲ್ಪ ನಿಷ್ಕಾಳಜಿ, ಅದು ಇನ್ನೂ ಹೋಗಿಲ್ಲ ಅಂತ ಕಾಣ್ತದೆ. ಅಲ್ಲ, ಪೂರ್ತಿ ಪೇಪರ್ ಯಾಕೆ ಓದಿ ಮುಗಿಸಂಗಿಲ್ಲ ನೀನು? ಈಗ ಅದೆಲ್ಲ ಹೋಗ್ಬಿಡು, ನಾನೇ ಹೇಳ್ತೀನಿ. ಸಾರಿ ಸರ್, ಇನ್ಫ್ಯಾಕ್ಟ್ ನೀವು ಕಾಲಿಂಗ್ ಬೆಲ್ ಮಾಡಿದಾಗ ಪೇಪರ್ ನನ್ನ ಕೈಯಾಗ ಇತ್ತು. ಯಾವುದೋ ಒಂದು ಸುದ್ದಿ ನನ್ನ ಡಿಸ್ಟರ್ಬ್ ಮಾಡಿತ್ತು. ಅದ ಗುಂಗ್ನಾಗ ಕೂತಿದ್ದೆ. ನೀವು ಬಂದಾಗ ಫ್ರೆಶ್ ಆಗಿ ನೋಡಿ ಸರ್. ಯಾವುದದು ಸುದ್ದಿ ನಿನ್ನ ಡಿಸ್ಟರ್ಬ್ ಮಾಡಿದ್ದು? ಹೋಗ್ಲಿ ಬಿಡ್ರಿ ಸರ್, ಮತ್ತೆ ನಿಮ್ ಖುಷಿ ಸಮಾಚಾರ ಹೇಳ್ರಿ, ಆಮೇಲೆ ನಾನು ಸುದ್ದಿ. ಓಕೆ ಓಕೆ, ಶಿಷ್ಯ ಹೇಳಿದ ಮಾತಿಗೆ ಇಲ್ಲ ಅಂದ್ರ ಅವನೆಂತ ಗುರು ಹೇಳೋಣ. ಮಗಳ ಕೇಳಿಲ್ಲಿ, ನನ್ನ ಕೈಯಾಗ ಮೊದಲನೇ ಡಾಕ್ಟರೇಟ್ ಮಾಡಿದ ವಿದ್ಯಾರ್ಥಿ ಇವತ್ತ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗ್ಯಾನ. ಐ ಮೀನ್ ಡಾಕ್ಟರ್ ಮದನ್ ಕುಮಾರ್ ವಿಶ್ವವಿದ್ಯಾಲಯದ ಉಪಕುಲಪತಿ ಅಂತ ನೇಮಕಗೊಂಡಾನ. ನೋಡಲೆ, ಇವಕ್ಕೆಲ್ಲ ಪೇಪರ್ನಾಗ ಅದ ಸುದ್ದಿ, ಒಂದು ದೊಡ್ಡ ಫೋಟೋನ ಹಾಕ್ಯಾರ. ಅಲ್ಲ, ಒಬ್ಬ ಗುರುಗ ಇದಕ್ಕಿಂತ ಖುಷಿ ಸಮಾಚಾರ ಏನ್ ಬೇಕು ಹೇಳು? ಅರೆ, ನಾ ಆಗಿಂದ ಮಾತಾಡ್ತಾನೆ ಇದ್ದೀನಿ, ನಿನ್ ರಿಯಾಕ್ಷನ್ ಇಲ್ಲ. ಯಾಕ ನಿನಗೆ ಖುಷಿ ಆಗಿಲ್ಲೇನು? ಕಮಾನ್ ಕಮಾನ್ ಡಾಕ್ಟರ್ ನಿರ್ಮಲಾದೇವಿ, ಕಮಾನ್ ಲೆಟ್ ಅಸ್ ಸೆಲೆಬ್ರೇಟ್. ಸಾರಿ ಸರ್, ನಿಮಗೆ ಖುಷಿ ಕೊಟ್ಟ ಸಮಾಚಾರ ನನ್ನ ಡಿಸ್ಟರ್ಬೆನ್ಸ್ ಕಾರಣ ಆಗಿದೆ. ಐ ಆಮ್ ವೆರಿ ಸಾರಿ ಟು ಸೇ ದಿಸ್. ನಿರ್ಮಲಾ, ಅದನ್ನೆಲ್ಲ ಮರೆತು ಎಂದೋ ಆಗಿರೋದ ಗಾಯ ನೆನಪಿಟ್ಕೊಂಡು ಇವತ್ತು ಯಾಕೆ ನೋವು ಅನುಭವಿಸ್ಬೇಕು? ಗಾಯ ನೋವನ್ನ ಮರೆತು ಸರ್, ಅದು ದೇಹಕ್ಕಾದ ನೋವಾಗ ನೀವು ಹೇಳೋದು ಖರೆಯದ. ಆದರೂ ನನ್ನ ಬದುಕಿಗೆ ಆದ ನೋವು ಎಂದೂ ಮಾಯವಾದಂತ ನೋವು. ಮದನ್ ಕುಮಾರ್ ಹೆಸರು ಎತ್ತಿದ್ರೆ ಸಾಕು, ಮರುಕಳಿಸ್ಬಿಡ್ತದೆ. ಕ್ಷಣದ ಹಿಂದೆ ಆದ ನೋವು ಗಾಯದಂತ. ಅಂಥ ನೋವು ಹ್ಯಾಂಗ ಮಾಡ್ಬೋದು ಸರ್? ಹೌ ಕ್ಯಾನ್ ಇಟ್ ಬಿ? ಆದ್ರೆ ಸಮಯ ಎಲ್ಲಾ ನೋವನ್ನು ಮರೆಸ್ತದಲ್ಲೇನು? ಸಮಯಕ್ಕನುಸಾರವಾಗಿ ಮಾಡೋಣಂಥ ನೋವು ನಂದಲ್ಲ ಸರ್. ಅದನ್ನೆಲ್ಲ ಮರಿಬೇಕು. ನೀನು ಕೊಳಚಾಗಿಂದ ಹೊರಗೆ ಬಂದು ಹೊಸ ಬದುಕು ಕಟ್ಕೊಂಡಿ ಅಂತ ನಾ ತಿಳ್ಕೊಂಡು. ಅದೇ ಹೇಳ್ಬೇಕಂದ್ರೆ, ನಿನಗೆ ಡಾಕ್ಟರೇಟ್ ಸಿಕ್ಕ ಮೇಲೆ ನಿನ್ನ ಸಂಪರ್ಕನ ಕಡಿಮೆ ಆಗಿದೆ. ನಾ ರಿಟೈರ್ ಆಗಿ ಬಂದ್ಮೇಲೆ ಅಲ್ಲೇನು ಮತ್ತೆ ನಮ್ಮ ಸಂಪರ್ಕ ಬೆಳೆದಿತ್ತು. ಹಿಂಗಾಗಿ ನಿನ್ನ ಜೀವನದ ಖರೆ ಏನ್ ನಡೀತು ನನಗೂ ಗೊತ್ತಿಲ್ಲ ಮಗ. ಆದ್ರೆ ನಿನ್ನ ಬದುಕಿನ ಬಾವಿಯೊಳಗ ಇನ್ನೂ ಆ ಬಲ್ಸ ಸೆಲೆ ಗುಪ್ತ ಕಾಲನಿಯಾಗಿ ಉಳ್ಕೊಂಡದ ಅಂತ ನನಗ ಗೊತ್ತಿರಲಿಲ್ಲ ಮಗ. ಖರೆ ಹೇಳಿದ್ರಿ ಸರ್, ಅನಪೇಕ್ಷಿತವಾಗಿ ನನ್ನ ಜೀವನದ ನೀರಿನೊಳಗೆ ಬಂದು ಸೇರ್ಕೊಂಡದ್ದು ಈ ಹಣಸು ಸರಿ. ಮತ್ತ ತಾ ಮಾಡಿದ ಗಾಯವನ್ನ ಒಬ್ಬರಿಂದ ಪದೇ ಪದೇ ಕೆದರಿ ತೊಡಗಿದಲ್ಲ, ಹೆಂಗ ಬರೆಯೋದು ಅರ್ಥ ನೋವನ್ನ ಎಲ್ಲ ಮತ್ತೆ ಅನ್ನೋದಾಗ ಮತ್ತೆ ಸುದ್ದಿ. ಹೌದು ಮಗ, ನಮಗೆ ಹಿತ ಆಗಿರೋದಕ್ಕಿಂತ ನಮ್ಗೆ ಅಹಿತ ಆಗಿರೋದನ್ನ ನಮ್ಮ ಮನಸ್ಸು ಪದೇ ಪದೇ ನೆನಪಿಸ್ತದೆ. ಮತ್ತೆ ಇದು ಮಾನಸಿಕವಾಗಿಯೂ ಸಹಜ. ಆದ್ರೆ ನಿರ್ಮಲಾದೇವಿ, ನೀ ಇದನ್ನ ಮರೆತರಣ ಚಲೋ.
ನೀವು ಹೆಣ್ಣಾಗಿದ್ರೆ ನನ್ನ ಸಂಕಟ ಅರ್ಥ ಆಗ್ತಿತ್ತು. ಗಂಡಸರು ಮುಳ್ಳು, ನಾವು ಎಲಿ. ಸಂಪರ್ಕ ಯಾರಿಂದ ಆದ್ರೂ ಹರಿಯೋದು ನಾವೇ. ಹೌದು. ಅಂದಿನಿಂದ ಇಂದಿನವರೆಗೆ ಹೆಣ್ಣಿಗೆ ಅನ್ಯಾಯ ಆಗಿಲ್ಲ ಅಂತ ನಾ ಹೇಳಂಗಿಲ್ಲ. ಅವಳ ಮೇಲೆ ನಿರಂತರವಾಗಿ ಅತ್ಯಾಚಾರ ಆಗ್ತಾನೆ ಇದೆ. ಇವತ್ತು ನೀವು ಅದರ ವಿರುದ್ಧ ಹೋರಾಡ್ತಿರೋದು ಒಳ್ಳೆಯ ಬೆಳವಣಿಗೆ ಅಂತ ನಾವು ಒಪ್ಕೋತೀವಿ. ನಿಮಗದು ವೈಯಕ್ತಿಕ ಅನಿಸಬಹುದು, ಆದ್ರೆ ನನಗ ಸಾಮಾಜಿಕ. ಇದೇ ಸರಿಯಲ್ಲ ಅನ್ನೋದು. ಯಾವಾಗ ಹೋರಾಡಬೇಕಿತ್ತು ಆವಾಗ ಶಕ್ತಿ ಇರಲಿಲ್ಲ, ಮತ್ತೆ ಈಗ ಶಕ್ತಿ ಅದ ಕರೆ, ಆದ್ರೆ ಹೋರಾಡ್ಲಿಕ್ಕೆ ಕಾರಣನೇ ಇಲ್ಲ. ಯಾಕ ಮದನ್ ಕುಮಾರ್ ವೈಸ್ ಚಾನ್ಸಲರ್ ಆಗ್ಯಾರೋ ಅನ್ನೋ ದೊಡ್ಡ ಕಾರಣಕ್ಕಿಂತ ಇನ್ನೇನ್ ಬೇಕು ಸರ್? ನನ್ನ ಹೋರಾಟಕ್ಕೆ ಮತ್ತೊಮ್ಮೆ ಸಮಯಾವಧಿ ಬಂದದ. ಅಂದ್ರೆ ನೀನು ಈಗ ಮದನ್ ಕುಮಾರ್ ವಿರುದ್ಧ ಹೋರಾಡ್ತೀನಿ ಇಷ್ಟು ವರ್ಷ ಆದ್ಮೇಲೆ? ಇದನ್ನ ಹೋರಾಟ ಅನ್ನಂಗಿಲ್ಲ, ವೈಯಕ್ತಿಕ ದ್ವೇಷ ಅಂತಾರ. ಸರ್, ಹೆಣ್ಣು ತನ್ನ ವಿರುದ್ಧ ಅನ್ಯಾಯದ ಬೇಕಾದವ ಹೋರಾಡಬಹುದು. ನನ್ನ ಹೋರಾಟಕ್ಕೆ ಇದು ಸಕಾಲ ಸರ್. ನೀ ಏನ್ ಮಾಡ್ಲಿಕ್ಕೆ ಸಾಧ್ಯತೆ ಹೇಳು? ಅವನಿಗೆ ಕೊಟ್ಟಿರೋ ಹುದ್ದೆ ಏನು ವಾಪಸ್ ಕಸ್ಕೋತೀನೋ? ನನಗ ಅನ್ಯಾಯ ಆಗಿದೆ, ಘನಘೋರ ಅನ್ಯಾಯ ಆಗಿದೆ. ಅದು ನಿಮಗೂ ಗೊತ್ತಿರ್ಬೋದು. ಸಾಧ್ಯವಿದ್ದಷ್ಟು ಹೋರಾಡ್ತೇನೆ. ತಲಿ ಗಂಟೆದ ಅಂತ ಹೇಳಿ ಹೋಗಿ ತಲೆ ಕಿತ್ತಿ ಹೊಡಿಬೇಡ. ದಿನ ಬೆಳಗಾದ್ರೆ ಅವನ ಕೈ ಕೆಳಗೆ ಕೆಲಸ ಮಾಡ್ಕೊಳ್ತದೆ. ನೀ ಪ್ರಿನ್ಸಿಪಲ್ ಆಗಿರೋ ಕಾಲೇಜ್ ಸುತ್ತ ಅವನ ಅಧಿಕಾರ ವ್ಯಾಪ್ತಿಯೊಳಗ ಬರ್ತದ. ಧಮಕಿ ಹಾಕ್ತೀನಿ ಸರ್. ನಾನೊಂದು ಕಲ್ಲು ಸರ್, ಕಲ್ಲು, ನೀರಿನ ನಡುವಿನ ಕಲ್ಲು. ನನ್ನ ಸುತ್ತ ನೀರು ನಿರಂತರವಾಗಿ ಕೊರಿತಾ ಇರ್ತದೆ. ನಾ ಅದರ ನಡುವೆ ನಿಂತು ಆ ಕೊರಿತವನ್ನ ಎದುರಿಸ್ತಾ ಇದ್ದೇನೆ, ಒಂಚೂರು ಹೊರಗಂಗ. ನೀ ಹೇಳೋದು ಬರೋಬರಿ. ಆದ್ರೆ ಪರಿಸ್ಥಿತಿನ ನಾವು ಪಾಸಿಟಿವ್ ಆಯ್ತು. ಅವನಿಂದ ಅಲ್ಲೇನು ನಿನಗೆ ಡಾಕ್ಟರೇಟ್ ಸಿಕ್ಕಿತ್ತು. ಈಗ ಅದನ್ನ ಮರೆತು ಅವ್ರ ವಿರುದ್ಧ ತಿರುಗಿಕೊಳ್ಳೋದ್ರಾಗ ಏನಾಗ್ತದೆ ಹೇಳೋಣ? ಅವಾಗ ಮನಸ್ಸು ಮಾಡಿದ್ರೆ ಆವಾಗ ನಿನ್ ಥೀಸಿಸ್ ರಿಜೆಕ್ಟ್ ಮಾಡ್ಬೋದಾಗಿತ್ತು. ಸ್ವಲ್ಪ ವಿಚಾರ ಮಾಡಿ ಏನು. ಮ್ಯಾಲಿನ ಕಟ್ಟಡ ಗಟ್ಟಿ ಆಯ್ತು, ಅಂತರಂಗ ತಳಪಾಯ ಶಿಥಿಲ. ಪರಿಣಾಮ ನನ್ನ ಗಂಡ ನನ್ನ ಬಿಟ್ಟ, ಡೈವರ್ಸ್ ಕೊಟ್ಟ. ನಾನು ಗಂಡು ಬಿಟ್ಟಾಕ. ಆದ್ರೆ ನೀನಾಗಿ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದ್ದಿ. ಅದು ಆಗ ಹೇಳಿದ ಮಾತು, ಈಗ ಹೇಳಿದ್ದು ಖರೆ ಖರೆ ಮಾತು. ಆ ಮಾತಿಗೂ ಈ ಮಾತಿಗೂ 20 ವರ್ಷಗಳ ಅಂತರ ಆಗಲ್ಲ ಸರ್. ಸಾರಿ ಮೇಡಮ್, ಸಾರಿ. ನನಗಿದೆಲ್ಲ ಗೊತ್ತಿರಲಿಲ್ಲ. ನಾ ಆಗ್ಲೇ ಹೇಳಿದ್ದಿಲ್ಲ, ನಿನಗೆ ಡಾಕ್ಟರೇಟ್ ಸಿಕ್ಕ ಮೇಲೆ ನಾವು ವಿದೇಶಕ್ಕೆ ಹೋಗಿದ್ದೆ, ಹಿಂಗಾಗಿ ಖರೆ ಏನ್ ನಡೆದ ನನಗೂ ಗೊತ್ತಿಲ್ಲ. ಸಮಯ ಎಂತೆಂತ ಆಟ ಆಡಿಸ್ತದ. ಎಲ್ಲ ಪ್ರಶ್ನೆಗಳಿಗೂ ಸಮಯ ಉತ್ತರ ಕೊಡ್ತದ ಅಂತ ನೀವೇ ಹೇಳ್ತೀರಿ ಸರ್. ಖರೆ ಉತ್ತರ ಕೊಡೋ ಸಮಯ ಈಗ ಬಂದದ. ನಾನು ಅಗ್ನಿ ಖುಷಿಯಿಂದ ಡಾಕ್ಟರೇಟ್ ತಗೊಂಡೆ ಅಂತೇನು ಹೇಳಂಗಿಲ್ಲ, ಬಟ್ಟೆನೇ ತಗೊಂಡೆ. ನನ್ನ ನೌಕರಿನೂ ಕಾಯಂ ಆತು. ಇದರಿಂದ ನನ್ನ ಗಂಡನ ಮನೆಗೆ, ಮುಖ್ಯವಾಗಿ ನನ್ನ ತವ್ರ ಮನೆಗೆ ಬಹಳ ಅನುಕೂಲ ಆಯ್ತು. 2 ವರ್ಷ ಎಲ್ಲ ಚಲೋ ನಡೆದಿತ್ತು. ಮುಂದೆ ನನ್ನ ಗಂಡನ ಮನಸ್ಸಿನಾಗ ಅನುಮಾನದ ಹುತ್ತ ಬೆಳೆಯಲಿಕ್ಕೆ ಆರಂಭ ಆಯ್ತು. ಅದರೊಳಗ ಭಯಾನಕ ಹಾವುಗಳು ಇದ್ದವು, ಭಯಾನಕ ಹಾವುಗಳು. ಮುಂದೆ ಅವ ಡೈವರ್ಸ್ಗೆ ಅಪ್ಲಿಕೇಶನ್ ಹಾಕಿದ. ನೀನು ಡೈವರ್ಸ್ ವಿರೋಧಿಸಬೇಕಿತ್ತು. ನಾ ಬ್ಯಾರೆ ಹಾಕಿದೆ. ಯಾಕಂದ್ರೆ ನನ್ನ ಕನಸಿನ ಮನೆ ತಳಪಾಯ ಶಿಥಿಲಾಗಿತ್ತು, ಕಟ್ಟಡ ಸಣ್ಣಗೆ ನಡಲಿಕ್ಕತ್ತಿತ್ತು. ನಾ ಎಷ್ಟು ಬೇಡ್ಕೊಂಡ್ರು ಅವ್ರ ಮನಸ್ಸಿನಾಗಿದ್ದ ಅನುಮಾನದ ಹುತ್ತ ಕರಗಲೇ ಇಲ್ಲ ಸರ್. ಇನ್ನಷ್ಟು ಬೆಳಿಲಿಕ್ಕೆ ಆರಂಭ ಮಾಡ್ತು. ನನ್ನ ನಂಬರಿ ಸರ್, ಆ ಹುತ್ತವನ್ನು ಕರಗಿಸ್ಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದೆ. ಇದು ನನ್ನ ಪ್ರಶ್ನೆಗೆ ಉತ್ತರ ಅಲ್ಲ. ನೀನು ಡೈವರ್ಸ್ ವಿರೋಧಿಸಿದೆನು? ನಾನು ಸಮಸ್ಯೆಗೆ ಬಲಿಯಾಗೋಕ್ಕಿಂತ ಅದರ ನಿವಾರಣೆಗೆ ಪ್ರಯತ್ನ ಮಾಡಿದೆ. ಡೈವರ್ಸ್ಗೆ ಮೂಲ ಕಾರಣವಾದ ಅನುಮಾನವನ್ನ ಚ್ಯೂಟಿ ಹಾಕೋ ಪ್ರಯತ್ನ ಮಾಡಿದೆ. ಆದ್ರೆ ಅದು ಚ್ಯೂಟಿ ಹಾಕೋ ಕಸ ಆಗಿರಲಿಲ್ಲ, ಪಾರ್ಥೇನಿಯಂ, ಯಾವುದೇ ಪೋಷಣೆ ಇಲ್ಲದೆ ಬೆಳೆಯುವಂತಹದ್ದು. ಡೈವರ್ಸ್ ಒಂದ ಪರಿಹಾರ ಅನ್ನಿಸ್ತು, ಕೊಟ್ಟೆ.
ಹ್ಮ್ ಅಂದ್ರ ಕಡಿಗೂ ನೀನು ಮತ್ತೊಮ್ಮೆ ಸೋತೆ. ಇಲ್ಲ, ಗೆದ್ದೆ. ಏನ್ ಹೇಳ್ತಿದ್ದಿ ಮಗಳ ನೀನು? ಹೌದು ಸರ್, ಗೆದ್ದದ್ದು ನಾನು. ಅವರು ಸೋತರು ಅಂತಾನೆ ಅಲ್ಲೇನು ಡೈವರ್ಸ್ ಕೇಳಿದ್ದು. ಮತ್ತ ಅವರು ನನ್ನಿಂದ ದೂರ ಹೋದ್ರು. ಯಾವಾಗಲೂ ಸೋತವ್ರು ಅಲ್ಲೇನು ಪಲಾಯನ ಮಾಡೋದು. ನಮ್ಮ ಸಂಸಾರದಾಗ ಏನೇನೋ ನಡೆದಿತ್ತು ಸರ್. ಆದ್ರೆ ಡೈವರ್ಸ್ ಕೊಡೋ ವಿಚಾರ ನನಗಿರ್ಲಿಲ್ಲ. ತಪ್ಪು ಸಣ್ಣದ ಇರ್ಲಿ ದೊಡ್ಡದ ಇರ್ಲಿ ಹೊಂದ್ಕೊಂಡು ಹೋದ್ರೆ ಸಂಸಾರ. ಆದ್ರೆ ಒಂದು ಗಾಲಿ ಎತ್ತರ ಒಂದು ಗಾಲಿ ಗಿಡ್ಡ ಆದ್ರೆ ಬಂಡಿ ನಡೆಯೋದು ಹ್ಯಾಂಗ ಸರ್? ಹೌದು, ನೀ ಹೇಳೋದು ಬರೋದು. ಅದೆಲ್ಲ ಆಗಿ ಹೋಗ್ತಲ್ಲ ಈಗ. ಹೋಗ್ಲಿ ಬಿಡು, ಅದೆಲ್ಲ ಹೋಗ್ಲಿ ಬಿಡು. ಈಗ ನೀ ಏನು ಸೆಲೆಬ್ರೇಟ್ ಮಾಡ್ತೀಯೋ ಇಲ್ಲೋ ಹೇಳ್ಬೇಕು. ಸಾರಿ ಸರ್, ನನ್ನ ಮನೆ ಮುಗ್ದವ್ಗ ಪ್ರಮೋಷನ್ ಆದ್ರೆ ನಾ ಯಾಕೆ ಸೆಲೆಬ್ರೇಟ್ ಮಾಡಬೇಕು? ಅವ ನಿನ್ಗೆ ಡಾಕ್ಟರೇಟ್ ಪ್ರದಾನ ಮಾಡಿದವ, ಆ ಕಾರಣಕ್ಕಾದ್ರೂ ಸೆಲೆಬ್ರೇಟ್ ಮಾಡು. ಆ ಋಣ ಎಂದೋ ಮುಗಿದು ಹೋಗಿದೆ ಸರ್. ನನ್ನ ಗಂಡನ ಮನಸ್ಸಿನ ಅನುಮಾನದ ಹುತ್ತದೊಳಗಿದ್ದು ಸತ್ಯದ ಹಾವು ಸರ್. ನೋ, ಬರ್ರಿ ಸರ್, ಬರ್ರಿ ಬರ್ರಿ ಸರ್. ಯಾಕೆ ಸರ್, ಆರಾಮಿದ್ದೀರಲ್ಲ? ನಾ ಆರಾಮ ಇದ್ದೀನಿ. ನಿನ್ನ ಆರೋಗ್ಯದ ಬಗ್ಗೆ ಅನುಮಾನ ಬಂತು, ಅದಕ್ಕೆ ಬಂದೆ. ಯಾಕೆ ಸರ್ ಅನುಮಾನ? ನನಗೇನಾಗಿದೆ ಹಾಡಿ? ನಾ ಆರಾಮ ಇದ್ದೀನಲ್ಲ. ನೀವು ಯಾಕೋ ಡಲ್ ಕಾಣಿಸ್ತೀರಿ ಸರ್. ಅಂದಂಗ ಇವತ್ತಿನ ಪೇಪರ್ ಓದಿನೇನು ನನಗಂತೂ ಬಹಳ ಖುಷಿ ಆಗಿದೆ. ನಿನಗ ಖುಷಿ ಆಗಿರ್ಲೇಬೇಕ. ಪೇಪರ್ನಾಗ ನಿನ್ನ ದೊಡ್ಡ ಫೋಟೋ ಹಾಕಿ ಇಷ್ಟು ದೊಡ್ಡ ಸುದ್ದಿ ಮಾಡಿದ್ರ ನೀನು ತಪ್ಪು ಮಾಹಿತಿ ಡಾಕ್ಟರ್ ನಿರ್ಮಲಾ ದೇವಿ. ನಾನು ಮಾಡಿದ್ದು ಸರಿಯಾದ ಡಾಕ್ಟರ್ ಸೂರ್ಯಕಾಂತ್. ಎಷ್ಟು ದಿನ ಅಂತ ಸುಮ್ಮನೆ ಇರೋದು? ಸತ್ಯ ಏನಿದ್ರು ಹೊರಗೆ ಬರಲೇಬೇಕಲ್ಲ. ನಮ್ಮ ಜೀವನದ ಎಲ್ಲಾ ಸತ್ಯಗಳು ಹೊರಗೆ ಹಾಕ್ಬೇಕು ಅಂತಿಲ್ಲ ನಿರ್ಮಲಾ. ಅಗತ್ಯವಾಗಿರೋದನ್ನು ಮಾತ್ರ ಬಹಿರಂಗಗೊಳಿಸಬೇಕು. ಅಂದ್ರನ ಸಮಾಜದಾಗ ಮರ್ಯಾದೆ ಇರ್ತದೆ. ಖರೆ ಹೇಳ್ರಿ ಸರ್, ಹೊರಗೆ ಹಾಕಬೇಕಿದ್ದ ಸತ್ಯವನ್ನಷ್ಟೇ ಹೊರಗೆ ಹಾಕಿ. ಯಾಕಂದ್ರೆ ನನ್ನ ಬದುಕಿನ ಸೌಂದರ್ಯವನ್ನೇ ಹಾಳ್ಗೆಡಿಸಿದ ಸತ್ಯವನ್ನ ಎಷ್ಟು ದಿನ ಅಂತ ಹೊಟ್ಟೆ ಇಟ್ಕೊಂಡು. ಸತ್ಯ ಮತ್ತು ಭ್ರೂಣ ಎರಡೂ ಸಮಯಕ್ಕೆ ಸರಿಯಾಗಿ ಹೊರಗೆ ಬರಲೇಬೇಕಲ್ಲ ಸರ್? ಹೌದು, ಬಟ್ ಇಟ್ ದಿ ಸೇಮ್ ಟೈಮ್ ಉದ್ದೇಶಪೂರ್ವಕವಾಗಿ ಯು ಹ್ಯಾವ್ ಜಾಯಿನ್ ಮೀ ಟು ಮೂವ್ಮೆಂಟ್ ಆಲ್ಸೋ. ಎಸ್ ಸರ್. ಆದ್ರೆ ನಾನೇನು ಮೊದಲೇದಾಗಿ ಅಲ್ಲಲ್ಲ. ಇದುವರೆಗೂ ಈ ಮೂವ್ಮೆಂಟ್ ಒಳಗ 35 ಜನ ಇಂಡಿಯನ್ಸ್ ಇದ್ದಾರೆ. ನಾನು 36 ಹೋಗ್ಲಿ ಬಿಡ್ರಿ ಸರ್. ಸರ್ ಸ್ವೀಟ್ ಬಂದ್ರೆ ಸ್ವೀಟು ಅಲ್ಲೇ ಇರಲಿ. ಯಾಕೆ ಸರ್? ನಾನು ಮತ್ತು ಮದನ್ ಕುಮಾರ್ ಇಬ್ರು ನಿಮ್ಮ ಶಿಷ್ಯರು. ಮದನ್ ಕುಮಾರ್ ವೇಸಿ ಆದಾಗ ನಿಮ್ಗೆ ಸಂತೋಷ ಆಗಿತ್ತು. ಆದ್ರೆ ನಾನು ಪ್ರಪಂಚದ ಮುಂದೆ ಸತ್ಯ ಹೇಳಿದ್ರೆ ನಿಮ್ಗೆ ಖುಷಿ ಆಗಲಿಲ್ಲೇನು? ಇದು ಯಾವ ಲೆಕ್ಕ ಸರ್? ಒಂದು ಕಣ್ಣಿಗೆ ಬೆಣ್ಣಿ, ಒಂದು ಕಣ್ಣಿಗೆ ಸುಣ್ಣ? ಇಲ್ಲ, ಖುಷಿ ಆಗಂಗಿಲ್ಲ. ಯಾಕಂದ್ರೆ ಖುಷಿ ಆಗುವಂತ ಸತ್ಯವನ್ನು ನೀನು ಜಗತ್ತಿನ ಎದುರುಗಡೆ ಹೇಳಿಲ್ಲ. ಮತ್ತು ಎರಡನೇದಾಗಿ ನಿನ್ನ ಸತ್ಯದ ಅನಾವರಣ ದ್ವೇಷದಿಂದ ಕೂಡಿದೆ. ಅದನ್ನ ಸಂತೋಷ ಅಂತ ಹೆಂಗೆ ಹೇಳೋದು? ನಿಮಗೆ ಸ್ವೀಟ್ ಬೇಡ ಬಿಡಿ ಸರ್. ಅದು ನನ್ನ ಒಂದು ಪ್ರಶ್ನೆ ಉತ್ತರ ಕೊಡಿ. ನನ್ನ ಥೀಸಿಸ್ ವೆರಿಫಿಕೇಶನ್ಗೆ ಆ ಮದನ್ ಕುಮಾರ್ ಹೆಸರು ಸಜೆಸ್ಟ್ ಮಾಡಿದ್ದು ನೀವು ಅಲ್ಲೇನು? ಹೌದು, ಎಸ್ ಆಯ್ತು. ಯಾಕೆ ಮಾಡಿದ್ರಿ? ಇಡೀ ಕರ್ನಾಟಕದಾಗ ಅವ್ರು ಬಿಟ್ಟು ಬೇರೆ ವಿದ್ವಾಂಸರು ಇರಲಿಲ್ಲೇನು? ಇಲ್ಲ, ಇರಲಿಲ್ಲ. ಇವತ್ತಿಗೂ ಕನ್ನಡ ಹಳೆಗನ್ನಡ ಕಾವ್ಯದ ಮೇಲೆ ಅವನಿಗಿರೋ ಅಥಾರಿಟಿ ಬೇರೆ ಯಾರಿಗೆಲ್ಲ ಹೇಳು. ಅದಕ್ಕೆ ಅವನ ಹೆಸರು ಸಜೆಸ್ಟ್ ಮಾಡಿ
ವಯಸ್ಸಿನ ಕಿಮ್ಮತ್ತು ಬಂತು. ಅಂದ್ರ ನನ್ನ ವಿರುದ್ಧ ರೂಪಿಸಲಾದ ಸಂಚಿನಾಗ ನೀವು ಪಾಲ್ದಾರಾಗಲ್ಲಾಗ್ರಿ. ಇಂಪಾಸಿಬಲ್ ಮಗಳ. ನಿನ್ನ ನಂಬಿಕೆ ಅಥವಾ ಅಪನಂಬಿಕೆಯಿಂದ ಸತ್ಯ ಬದಲು ಆಗುದಿಲ್ಲ. ನಿನ್ನ ಮ್ಯಾಲ ಇಂಥ ದೌರ್ಜನ್ಯ ನಡೆದದ್ದು ನನಗೆ ಗೊತ್ತಾಗಿದ್ದು ನಿನ್ನೇನೆ ಮಗಳ. ಆ ಪ್ರೆಸ್ ರಿಪೋರ್ಟ್ ಫೋನ್ ಮಾಡಿ ಕೇಳಿದಾಗ ಐ ವಾಸ್ ರಿಯಲಿ ಶಾಕ್ ನಿರ್ಮಲ. ಅವಂಗ ಏನ್ ಹೇಳ್ಬೇಕು ಅಂತ ಗೊತ್ತಾಗ ಕಾಲ್ ಕಟ್ ಮಾಡ್ಬಿಟ್ಟು ಮೊಬೈಲ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಅದಕ್ಕೆ ಅವನು ಮೌನವಾದ ಗೈಡ್ ಅಂತ ಹೇಳಿ ಬಾಕ್ಸ್ ಐಟಮ್ ಬೇರೆ ಮಾಡಿ ಹಾಕ್ಯಾನ ನೀಲಿ ಬಣ್ಣದಾಗ. ನಾನು ಮುಂಚೆ ನಿಮ್ಮನ್ನು ನಂಬಿದ್ದೆ, ಇವತ್ತು ನಿಮ್ಮನ್ನು ನಂಬ್ತೀನಿ ಸರ್. ಇದ್ರೊಳಗೆ ನಿಮ್ಮ ಕೈವಾಡ ಇಲ್ಲದೆ ಇರ್ಬೋದು, ಆದ್ರೆ ಅವ ಅಂಥವ ಅಂತ ಗೊತ್ತಿತ್ತು ನೀವು ಮೊಬೈಲ್ ಯಾಕೆ ಸ್ವಿಚ್ ಆಫ್ ಮಾಡಿದ್ರಿ? ಅವ ಎಂಥವ ಅಂತ ಹೇಳ್ಬಿಡ್ಬೇಕಾಗಿತ್ತು ಸರ್. ನನ್ನ ಥೀಸಿಸ್ ವೆರಿಫಿಕೇಶನ್ಗೆ ಅವನ ಹೆಸರು ಸಜೆಸ್ಟ್ ಮಾಡಿದ್ಯಾಕ? ಮಗಳ, ನಾನು ಪುಸ್ತಕ ನೋಡಿ ಪುಸ್ತಕ ಬರೆಯ, ಅದರ ಆಚೆ ಕರಾಳ ಕೈಗಳು ನನ್ನ ಗಮನಕ್ಕೆ ಬರೋದೇ ಇಲ್ಲ. ಇವೆಲ್ಲ ಕೇಸ್ನಾಗ ನಾ ಇನ್ನೋಸೆಂಟ್ ಆಗಿರ್ತೀನಿ. ಇವೆಲ್ಲ ಪ್ರಕರಣ ಮುಗಿದ ಮೇಲೆ ಇವು ನನ್ನ ಗಮನಕ್ಕೆ ಬರ್ತಾವೆ. ಲೈಕ್ ಯುವರ್ ಕೇಸ್. ಎಸ್ ಸರ್, ಯು ಆರ್ ಇನ್ನೋಸೆಂಟ್. ಥ್ಯಾಂಕ್ ಯು ಮಗ. ಈಗಲೂ ನಿನ್ನ ನಂಬಿಲ್ಲ, ಅಷ್ಟು ಸಾಕು ಸರ್. ಈಗಾದ್ರೂ ಸ್ವೀಟ್ ತಗೋಲ್ಲ. ಬೇಡ ಮಗ, ನನ್ನ ಒಬ್ಬ ಶಿಷ್ಯ ಕಷ್ಟದಲ್ಲಿದ್ದಾಗ ನಾ ಸ್ವೀಟ್ ಹೆಂಗ್ ತಿಂದಿ? ಎಂಥ ದ್ವಂದ್ವ ಸರ್ ನಿಮ್ದು. ಹೌದು ಮಗ, ಮೇಲ್ನೋಟಕ್ಕೆ ಇದು ದ್ವಂದ್ವನ, ಆದ್ರೆ ನನಗೆ ಆತ್ಮವಿಶ್ವಾಸ ಅದ, ಇದು ದ್ವಂದ್ವ ಅಲ್ಲ. ನನಗ ನೀವಿಬ್ಬರ ಬಗ್ಗೆನೂ ಪ್ರೀತಿ ಅದ. ನನ್ನ ಎರಡೂ ಕಣ್ಣುಗಳು ಕಾದಾಟಗಳಿದಾವ. ಯಾವ ಕಣ್ಣಿಗೆ ಪೆಟ್ಟಾದ್ರೂ ನೋವಾಗೋದು ನನಗಾಗಲೇನು ಮಗಳ? ಸರ್, ನಿಮಗೂ ನೋವಾಗಲಿ ಅಂತ ನಾ ಹೋರಾಟ ಮಾಡ್ತಿಲ್ಲ. ಇದ್ರಾಗ ನನ್ನ ಸ್ವಾಭಿಮಾನದ ಪ್ರಶ್ನೆನೂ ಅದ. ನಿರ್ಮಲಾ ದೇವಿ, ಇದು ನಿನ್ನ ಸ್ವಾಭಿಮಾನದ ಪ್ರದರ್ಶನ ಅಲ್ಲ, ನಿನಗೆ ನೀನೇ ಅಪಮಾನ ಮಾಡಿಕೊಂಡ ನಿದರ್ಶನ. ಮದನ್ ಕುಮಾರ್ ನನಗೆ ಮಾಡಿದ ಅನ್ಯಾಯವನ್ನು ಹೇಳಿದ್ರ ಅದು ಅಪಮಾನ ಹೆಂಗಾಗ್ತದೆ ಸರ್? ಅದನ್ನ ನೀನು ಸಾರ್ವಜನಿಕವಾಗಿ ಅಂದ್ರೆ ಪ್ರೆಸ್ ಮೀಟ್ ಕರೆದು ಹೇಳಿದಿ, ಗೌಪ್ಯವಾಗಿ ಅಲ್ಲ. ಮತ್ತದು ಇವತ್ತೆಲ್ಲ ಪೇಪರ್ನಾಗ ಬಂದದ. ನಿನ್ನದು ದೊಡ್ಡದಾಗಿ ಫೋಟೋನು ಹಾಕ್ಯಾರ. ಕೆಲವು ಪೇಪರ್ನವರು ಮದನ್ ಕುಮಾರ್ ಫೋಟೋನು ಹಾಕ್ಯಾರ. ಶಟ್ ಅಪ್. ಸ್ವಲ್ಪ ವಿಚಾರ ಮಾಡಿ ಅಲ್ಲಿ, ಇದರಿಂದ ಅಪಮಾನ ಯಾರಿಗಾತು ಅಂತ. ಮತ್ತೆ ನಿನ್ನ ಹೇಳಿಕೆಗೆ ಆ ಮದನ್ ಕುಮಾರ್ ಪ್ರತಿಕ್ರಿಯೆ ಏನು ಅಂತ ಓದಿ ಏನು? ನಿರ್ಮಲಾ ದೇವಿ ಹೇಳಿದ್ದು ಸುಳ್ಳು. ಅವರಾಗಿಯೇ ನನ್ನ ಬಳಿ ಬಂದರು, ನಾನು ನಿರಾಕರಿಸಿದೆ. ಅದರಿಂದ ಅವರಿಗೆ ಸಿಟ್ಟು ಬಂತು. ಆದ್ರೆ ಅವರು ಯೋಗ್ಯರಾಗಿದ್ದರಿಂದ ಅವರಿಗೆ ಡಾಕ್ಟರೇಟ್ ಕೊಡಬಹುದು ಅಂತ ನಾನು ರೆಕಮೆಂಡ್ ಮಾಡೀನಿ. ಅದೆಲ್ಲ ಮುಗಿದು ಹೋದ ಕತಿ, 20 ವರ್ಷಗಳ ಹಿಂದಿನ ಕತಿ. ಈಗ ನಾನು VC ಆಗಿರೋದನ್ನು ಸಹಿಸಿಕೊಳ್ಳಾರದೆ ಈ ಆರೋಪ ಮಾಡ್ಯಾರ. ಅವತ್ತಿನ ನಿರಾಸೆಯನ್ನ ಇನ್ನೂ ಮರ್ತಿಲ್ಲ ಅಂತ ಕಾಣಿಸ್ತದ. ಇದು ಅವನ ಸ್ಟೇಟ್ಮೆಂಟ್, ಮತ್ತಿದು ಇವತ್ತೆಲ್ಲ ಪೇಪರ್ನಾಗೂ ಬಂದದ. ಇದಕ್ಕೇನು ಹೇಳ್ತಿ? ಸರ್, ನಿಮಗೂ ಗೊತ್ತದ ಮದನ್ ಕುಮಾರ್ ಒಬ್ಬ ಸಮರ್ಥ ಪ್ರೊಫೆಸರ್ ಅನ್ನೋಕ್ಕಿಂತ ಒಬ್ಬ ಸಮರ್ಥ ರಾಜಕಾರಣಿ ಪ್ರೊಫೆಸರ್ ಅಂತಾನೆ ಹೆಸರುವಾಸಿಯಾಗ್ಯಾರ. ಹಿಂಗಾಗಿ ಅವನ ಹೇಳಿಕೆ ಬಗ್ಗೆ ನನಗೇನು ಆಶ್ಚರ್ಯ ಆಗಿಲ್ಲ. ಅವತ್ತ ನನಗೆ ಗೊತ್ತಾಗಿತ್ತು ಮದನ್ ಕುಮಾರ್ ವ್ಯವಸ್ಥಿತವಾಗಿ ನನ್ನನ್ನು ಕೆಡ್ಯಾನ ಅಂತ. ಐ ವಾಸ್ ವೇಟಿಂಗ್ ಫಾರ್ ಸೂಟೇಬಲ್ ಅಪರ್ಚುನಿಟಿ. ಅಂದ್ರೆ ನೀನ್ ಗೊತ್ತಿದ್ದು ಕೆಡ್ಡಾಕ್ಬಿದ್ದಿ? ಅನಿವಾರ್ಯತೆ ಸರ್. ಮನುಷ್ಯ ನೀತಿ ಬಿಡೋದು 2 ಕಾರಣಕ್ಕಾಗಿ, ಪ್ರಲೋಭನೆ ಮತ್ತು ಅನಿವಾರ್ಯತೆ. ನನ್ನ ಮುಂದೆ 2 ಇತ್ತು. ಅಂದಿನ ಪರಿಸ್ಥಿತಿಗೆ ಅನುಗುಣವಾಗಿ ಅವರು ರೂಪಿಸಿದ ಕೆಡ್ಡಾಗ ಬೀಳೋ ಅನಿವಾರ್ಯತೆ ಇತ್ತು. ಮತ್ತು ಅವ್ರು ಹಾಕಿದ ಷರತ್ತಿಗೆ ನಾನು ಒಪ್ಕೊಂಡ್ರೆ ನಿರಾಯಾಸವಾಗಿ ನನಗೆ ಡಾಕ್ಟರೇಟ್ ಸಿಗೋ ಪ್ರಲೋಭನೆಯೂ ಇತ್ತು. ಆದ್ರೆ ಪ್ರಲೋಭನೆಗೆ ದುರ್ಬಲ ಮನಸ್ಸುಗಳು ಒಳಗಾಗೋದು ಸಹಜ. ನೀ ಅರ್ಥ ಆಗಿಲ್ಲ. ಮತ್ತೆ ನಿನಗ ಅನಿವಾರ್ಯತೆ ಏನಿತ್ತು? ನನ್ನ ಅಂದಿನ ಮನೆ ಪರಿಸ್ಥಿತಿ, ನಾನು ಯಾವುದೇ ಪರಿಸ್ಥಿತಿ ಒಳಗೆ ಡಾಕ್ಟರೇಟ್ ತಗೊಳ್ಳೇಬೇಕಿತ್ತು. ಇಲ್ಲ ಅಂದ್ರ ನಮ್ಮ ಅವ್ವ ಅಪ್ಪ ತಮ್ಮಂದ್ರು ಎಲ್ಲರೂ ಉಪವಾಸಬೇಕಾಗಿತ್ತು. ಆ ಮನೆಯೊಳಗ ದುಡಿಯಾಕಿ ನಾನು ಒಬ್ಬಾಕಿನೇ ಇದ್ದೆ. ಮತ್ತ ಅಂಥ ಪರಿಸ್ಥಿತಿ ಒಳಗ ಮ್ಯಾನೇಜ್ಮೆಂಟ್ ಅವರು ಹೇಳಿಬಿಟ್ಟಿದ್ರು, ನೋಡುವ ತಂಗಿ, PhD ಆಗಲಿಲ್ಲ ಅಂದ್ರ ನಿನ್ನ ತೆಗಿಯೋದು ಅನಿವಾರ್ಯ ಆಗ್ತೈತಿ. PhD ಮಾಡ್ಕೊಂಡ್ರು ನಮ್ಮ ಹುಡುಗರು ಕ್ಯೂದಾಗ. ಹಿಂಗಂತಿದ್ರು. ಆದ್ರೆ
ಹಂಗಂತನೂ ಕಂಡೀಷನ್ ಇರಲಿಲ್ಲ ಅವಾಗ. ಹೌದು ಸರ್, ಆದ್ರೆ ನನ್ನನ್ನು ತೆಗೆದು ನನ್ನ ಜಾಗದಾಗ ತಮ್ಮ ಪೈಕಿ ಒಬ್ಬನು ಕೂಡಿಸೋ ಹುನ್ನಾರ ಮ್ಯಾನೇಜ್ಮೆಂಟ್ ನಡೆದಿತ್ತು. ನನ್ನ ತಗಲಿಕ್ಕೆ ಅವ್ರಿಗೊಂದು ಕಾರಣ ಬೇಕಿತ್ತು ಅಷ್ಟೇ. ಇರಬಹುದು. ಇನ್ನು ಗಂಡ ಡಾಕ್ಟರ್ ಇದ್ರು ಅಂತ ಕೇಳಿನಿ. ಎಸ್ ಸರ್, ಆದ್ರೆ ಅವ್ರ ಗಳಿಕೆ ಮೇಲೆ ನಾಯಕ್ ಡಿಪೆಂಡ್ ಆಗಬೇಕು. ಯಾವ ಸ್ವಾಭಿಮಾನಿ ಹೆಂಗಸು ಗಂಡ ಗಳಿಸಿದ ರೊಕ್ಕನ ನಿರಂತರವಾಗಿ ತವ್ರ ಮನೆ ಕೊಡ್ಲಿಕ್ಕೆ ಸಾಧ್ಯದ? ನನ್ನ ತವ್ರ ಮನೆ ತಕ್ಷಣ ನಾ ಮಾಡೋಣ. ಯಾಕಂದ್ರ ನಮ್ಮವ್ವ ಮಂದಿ ಮನೆ ಅಡ್ಗೆ ಮಾಡಿದ್ದು ರೊಕ್ಕದ್ಲೆ ನನ್ನ ಮದ್ವೆ ಮಾಡಿದ್ರು. ಆ ಅವ್ವನ್ ನೋಡೋಕ್ಕಾಗ ನಾನು ನೌಕರಿ ಮಾಡಬೇಕಿತ್ತು ಸರ್. ಆದ್ರೆ ಇಂಥ ಪರಿಸ್ಥಿತಿ ಒಳಗ ನಿಮ್ಮ ತಂದೆ ಜವಾಬ್ದಾರಿ ತಗೊಂಡಿಲ್ಲ. 100 ಸರ್ತಿ ಹೇಳಿ ಸರ್ ಆ ಮಾತನ್ನ. ಆದ್ರ ಆ ಪರಿಸ್ಥಿತಿ ಒಳಗ ನನ್ನಷ್ಟು ಹತಭಾಗ್ಯರು ನಾನೇ ಸರ್. ನಮ್ಮಪ್ಪ ಜವಾಬ್ದಾರಿಯನ್ನು ವರ್ತಿಸಿದ್ರ ನಾನು ನಮ್ಮ ಮನೆ ಈ ದುಸ್ಥಿತಿಗೆ ಬರ್ತಿರ್ಲಿಲ್ಲ. ಒಂದು ಕಾಲಕ್ಕೆ ಶ್ರೀಮಂತಿಕೆಯಿಂದ ಬೆಳೆದ ಮಂತನ ನಮ್ದು. ನಮ್ಮಪ್ಪ ಮಾಡಿದ ಒಂದು ಸಣ್ಣ ತಪ್ಪಿನಿಂದಾಗಿ ನಾವೆಲ್ಲರೂ ಬೀದಿ ಪಾಲಾಗ. ಇಷ್ಟು ಸಣ್ಣ ವಯಸ್ಸಿನಾಗ ಎಷ್ಟು ದೊಡ್ಡ ಜವಾಬ್ದಾರಿ ಇತ್ತಲ್ಲ ನಿಮ್ಗೆ. ನನ್ನ ಜೀವನದ ವಿಪರ್ಯಾಸ ನೋಡಿ ಸರ್. ಆಗ ಮನೆ ತುಂಬಾ ಬಳಗಿತ್ತು. ಆಗ ಒಪ್ಪತ್ತಿನ ಕೂಳಿ ಗತಿ ಇರಲಿಲ್ಲ. ಈಗ ಮನೆ ತುಂಬಾ ರೊಕ್ಕದ ನಾನು ಒಬ್ಬ ಆಕಿನಿದ್ದೆ. ಇಡೀ ಕುಟುಂಬ ನನ್ನ ಮೇಲೆ ಅವಲಂಬಿತವಾದ ಕಾಲಕ್ಕ ನಾನು ಆದರ್ಶ ಅನ್ನೋ ರೀತಿ ಒಳಗೆ ಎಲ್ಲಾನು ನಡ್ಕೊಂಡ್ರು. ಅದರ ಹೊತ್ತಿನಾಗ ನನ್ನ ಡೈವರ್ಸ್ ಆಯ್ತು. ಗಂಡು ಬಿಟ್ಟರೆ ಏನಾಯ್ತು, ನಾವೆಲ್ಲ ಇಲ್ಲೇನೋ ಅಂದ್ರು. ಆದ್ರೆ ನನ್ನ ಅವಶ್ಯಕತೆ ಮುಗಿದ ಮೇಲೆ ನಾನು ಗಂಡು ಬಿಟ್ಟಾಕಿ ಅನ್ಸ್ಕೊಂಡೆ. ನಿಧಾನವಾಗಿ ಅವರೆಲ್ಲ ನನ್ನ ದೂರ ಮಾಡಿದ್ರು ಸರ್. ಇದಕ್ಕಿಂತ ದೊಡ್ಡ ವಿಡಂಬನೆ ಜಗತ್ತಾಗ ಏನಾರ ಅದೇ ಸರ್. ಮಗಳ, ನಿನ್ನ ಜೀವನ ಕಷ್ಟದಿಂದ ಕೂಡಿದಿತ್ತು ಅಂತ ಗೊತ್ತಿತ್ತು. ಆದ್ರೆ ಇಷ್ಟು ಘೋರ ಆಗಿತ್ತು ಅಂತ ಗೊತ್ತಿರಲಿಲ್ಲ ಮಗಳ. ಕಳೆದು ಹೋದ ಬದುಕಿನ ಬಗ್ಗೆ ನನಗೆ ಕೇಳ ಇಲ್ಲ ಸರ್. ಒಬ್ಬ ಸ್ವಾಭಿಮಾನಿ ಹೆಂಗಸಾಗಿ, ಮನೆಯ ಹಿರಿಯ ಮಗಳಾಗಿ, ಎಲ್ಲಕ್ಕಿಂತ ಹೆಚ್ಚು ನಮ್ಮ ಅವನ ಮನಸ್ಸಿಗೆ ಸಮಾಧಾನ ಆಗುವಂಗ ಎಲ್ಲ ಕರ್ತವ್ಯವನ್ನು ಮಾಡಿ ಮತ್ತು ಆ ಸಮಯದಾಗ ನನಗೆ ಸರಿಯಾದ ಹಾದಿ, ಆ ಹಾದಿ ಒಳಗ ಸಿಕ್ಕ ಫಲ ಉಂಟೆ. ಆದ್ರೆ ನನ್ನ ಅಸಹಾಯಕತೆಯಿಂದ ದುರುಪಯೋಗ ಮಾಡಿಕೊಂಡವ್ರ ಬಗ್ಗೆ ನನಗೆ ಸಿಟ್ಟಲ್ಲ ಸರ್. ಅದಕ್ಕಾಗಿ ಹೋರಾಟ. ಆದ್ರೂ ನೀನು ಈ ಹಾದಿ ಹಿಡಿಬಾರ್ದಾಗಿತ್ತು. ನಿನ್ನ ಬದುಕಿನ ಗುಟ್ಟನ್ನ ಈಗ ಸಾರ್ವಜನಿಕವಾಗಿ ಬಹಿರಂಗಗೊಳಿಸಬಾರ್ದಾಗಿತ್ತು. ನೀನು ದುಡುಕಿ ಬಿಟ್ಟಿ ಡಾಕ್ಟರ್ ನಿರ್ಮಲಾದೇವಿ. ಇಲ್ಲ ಸರ್, ನನ್ನನ್ನ ದುರುಪಯೋಗ ಮಾಡ್ಕೊಂಡವ್ರನ್ನ ಜಗತ್ತಿನ ಮುಂದೆ ಬಚ್ಚೆ ಮಾಡಬೇಕಾಗಿತ್ತು. ಅವರೆಲ್ಲ ಸೇರಿ ನನ್ನನ್ನು ವ್ಯವಸ್ಥಿತವಾಗಿ ಬಿಟ್ಟಾಗ ಕೇಳಿದ್ರು. ನನ್ನ ಎಲ್ಲ ಹಿನ್ನೆಲೆಯಲ್ಲಿ ಅರಿತ ಮದನ್ ಕುಮಾರ್ 2 ದಿನ ಮುಂಚೆ ಬಂದಿದ್ದ. ನನಗಷ್ಟು ತಿಳಿದಿಲ್ಲ ಸರ್. ಆದ್ರೆ ನೀವು ಮಾಡಿದ್ದೇನು? ನಿನ್ನ ಕುಟುಂಬ ಯಾವ ಅಪವಾದ ನಿನ್ನ ಮೇಲೆ ಬರೆಸಿ ನಿನ್ನಿಂದ ದೂರ ಆದ್ರು? ಯಾವ ಕಾರಣಕ್ಕೆ ನಿನ್ನ ಗಂಡ ನಿನಗೆ ಡೈವರ್ಸ್ ಕೊಟ್ಟು ಅದನ್ನು ನೀನು ಸಾರ್ವಜನಿಕವಾಗಿ ಒಪ್ಕೊಂಡ್ಬಿಟ್ಟು ನಿನ್ನ ಬದುಕಿನ ಅತಿ ದೊಡ್ಡ ಸೋಲದೆ. ನೀ ಗೆದ್ದೆ ಅಂತ ತಿಳ್ಕೊಂಡಿದ್ರ ಅದು ನಿನ್ನ ಭ್ರಮ, ಬರೀ ನಿನ್ನ ಭ್ರಮ ಅಷ್ಟೇ. ಅದು ಹೆಂಗೆ ಹೇಳ್ತೀರಿ ಸರ್? ನನ್ನ ಹೋರಾಟವನ್ನ ಅಷ್ಟು ಹಗುರವಾಗಿ ತಗೋಬೇಡಿ ಡಾಕ್ಟರ್ ಸೂರ್ಯಕಾಂತ್. ನಿನ್ನ ಈ ಮೀಟು ಚಳವಳಿ ಎಷ್ಟು ಸಫಲ ಆಗಿದೆ ಹೇಳು. ಅದ್ರಾಗ ಭಾಗವಹಿಸಿ ಖರೆ ಹೇಳಿದವ್ರಿಗೆಲ್ಲ ಕಥೆ ಏನ? ಅವರೆಲ್ಲ ಅವಕಾಶಗಳಿಂದ ವಂಚಿತರಾದರು. ಡಾಕ್ಟರ್ ನಿರ್ಮಲಾದೇವಿ, ಇದು ಪಾಶ್ಚಾತ್ಯ ಸಂಸ್ಕೃತಿಯೊಳಗ ನಡೀಬಹುದು. ಆದ್ರೆ ಇದು ಭಾರತ, ಇದು ಭಾರತ ಅನ್ನೋದು ನೆನಪಿರ್ಲಿ. ಡಾಕ್ಟರ್ ಸೂರ್ಯಕಾಂತ್ ಅವರೇ, ವ್ಯವಸ್ಥೆ ಜೋಡಿ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತೀರೇನು? ನಾ ಹಿಡಿದದ್ದು ಬರೋಬ್ಬರಿ ಅದ, ಅಗದಿ ಬರೋಬ್ಬರಿ ಅದ ಹಾದಿ. ಹೆಣ್ಣು ಎಲ್ಲಿದ್ರೇನು? ಹೆಣ್ಣು ಹೆಣ್ಣೆ. ಹೌದು ಮಗ, ನೀ ಹೇಳೋದು ಎಲ್ಲ ಬರೋಬರಿ. ಆದ್ರೂ ಆಯಾ ಸಮಸ್ಯೆಯನ್ನು ಪ್ರತಿಯೊಂದು ದೇಶ, ಕಾಲ ಮತ್ತು ಸಂಸ್ಕೃತಿಗೆ ಅನುಗುಣವಾಗಿ ನೋಡಬೇಕು. ಖರೇದ ಸರ್, ಹೆಣ್ಣಿನ ಹೋರಾಟ ಸರಿಯಾದ ಹಾದಿ ಒಳಗದ.
ಮತ್ತು ನಮಗೂ ಜಯ ಸಿಗ್ತದ ಅನ್ನಿಕ್ಕೆ ದೆಹಲಿ ರೇಪ್ ಕೇಸ್ ಒಳಗ ಗಲ್ಲು ಶಿಕ್ಷೆ ಆಗ್ತದ. ಮತ್ತ ಸರ್ಕಾರ ಕೂಡ ಲೈಂಗಿಕ ದೌರ್ಜನ್ಯಗೊಳಗಾದ ಮಹಿಳೆಯರ ಸಲುವಾಗಿನ ಅಂತ ಕಾನೂನು ಮಾಡಿದ. ಯಾಕ ಯೂನಿವರ್ಸಿಟಿ ಒಳಗ ನೀವು ದೊಡ್ಡ ಸೆಲ್ ಕಟ್ಟಿರಲ್ಲ, ಅದನ್ನೇ ನಾವು ಬರೀ ಶೋ ಆಫ್ ಮಾಡ್ಲಿಕ್ಕೇನು? ಅದರ ಅಧ್ಯಕ್ಷೆ ಡಾಕ್ಟರ್ ಸತ್ಯವತಿ ಅವರಿಗೂ ನಾವೊಂದು ಮನವಿ ಕೊಟ್ಟೆ. ಆಕಿ ಡಾಕ್ಟರ್ ಮದನ್ ಕುಮಾರ್ ಶಿಷ್ಯನ ಇದ್ದ, ಅವನ ಆಕಿನ ತಂದು ಅಲ್ಲಿ ಕೂಡ್ಸ. ನಿಮ್ಮ ಮಾತಿನ ಅರ್ಥ? ನಾ ವಸ್ತುಸ್ಥಿತಿ ಹೇಳಿದ ಅಷ್ಟ. ನೋ. ಗುಡ್ ನ್ಯೂಸ್ ಮಗಳ, ಗುಡ್ ನ್ಯೂಸ್. ನೋಡು, ನಾ ಸ್ವೀಟ್ ಬಾಕ್ಸ್ ಜೋಡಿ ತಗೊಂಡ ಬಂದ್ಬಿಟ್ಟಿನಿ. ವೆಲ್ಕಮ್ ಸರ್. ನಾನು ಸ್ವೀಟ್ ತಂದೆ ಇಟ್ಟೇನೆ. ನನಗ ಅಗದಿ ಖಾತ್ರಿ ಇತ್ತು ನೀವು ಬಂದ ಬರ್ತೀರಿ ಅಂತ. ಅದಕ್ಕ ಬಾಗ್ಲ ತೆಗೆದಿಟ್ಟ ಬಂದಿದ್ದೆ. ಅಂದ್ರ ಇವತ್ ಇಬ್ಬರಿಗೂ ಸಿಹಿ ಸಮಾಚಾರ ಅಂದಂಗ. ನಿನ್ನ ಸಮಾಚಾರ ಮೊದಲು ಹೇಳು, ಆಮೇಲೆ ನಾ ಹೇಳ್ತೀನಿ. ನನ್ನ ಪ್ರಕರಣವನ್ನ ಮ್ಯಾಲಿನವರು ಗಂಭೀರವಾಗಿ ಪರಿಗಣಿಸ್ತಾರೆ. ಮದನ್ ಕುಮಾರ್ ವಿಸಿ ಆರ್ಡರ್ಗೆ ಟೆಂಪರರಿ ಸ್ಟೇ ತಂದಾರ. ಮತ್ತ ಇಡೀ ಪ್ರಕರಣವನ್ನ ವಿಚಾರಣೆ ಮಾಡಲಿಕ್ಕೆ ಒಬ್ಬ ಇನ್ಕ್ವೈರಿ ಆಫೀಸರ್ ನೇಮಕ ಮಾಡಿದ್ರು. ಇದಕ್ಕಿಂತ ಖುಷಿ ಏನ್ ಸರ್? ಇನ್ನು ಇದ್ರ ಮುಂದಿನ ಸುದ್ದಿ ನಾ ಹೇಳ್ತೀನಿ, ಕೇಳು. ನಿನ್ನ ಕೇಸ್ನಾಗ ವಿಚಾರಣಾಧಿಕಾರಿ ಅಂತ ನನ್ನನ್ನ ನೇಮಿಸ್ಯಾರ. ಐ ಆಮ್ ದಿ ಇನ್ಕ್ವೈರಿ ಆಫೀಸರ್. ಎಂಥ ಗ್ರೇಟ್ ನ್ಯೂಸ್ ಹೇಳಿದ್ರಿ ಸರ್. ಆದ್ರ ಇದು ಪೇಪರ್ನಾಗ ಬಂದಿಲ್ಲಲ್ಲ? ನನಗ ಸೆಕ್ರೆಟರಿಯೇಟ್ ನಿಂದ ಫೋನ್ ಬಂದಿತ್ತು ಈಗ ಅರ್ಧ ತಾಸಿನ ಹಿಂದೆ. ನಾಳೆ ಒಳಗಡೆ ಕನ್ಸೆಂಟ್ ಕೊಡ್ಲಿಕ್ಕೆ ಹೇಳ. ಗ್ರೇಟ್ ಸರ್. ಅಂತೂ ನನಗ ನ್ಯಾಯ ಸಿಗ್ತದ ನಂಗಾತು. ನಿಮಗಂತೂ ಎಲ್ಲಾ ಘಟನೆಗಳು ಗೊತ್ತವ. ನಾ ಏನಿನ್ ವಿವರವಾಗಿ ಹೇಳಬೇಕಾಗಿಲ್ಲ. ನನಗ ನಿಮ್ಮ ಮೇಲೆ ಪೂರ್ಣ ನಂಬಿಕೆ ಅದ ಸರ್. ಮಗಳ, ನನ್ನ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ. ನಾನೊಬ್ಬ ನ್ಯಾಯಾಧೀಶನಾಗಿ ನಿರ್ಣಯ ಕೊಡಬೇಕಾಗ್ತದೆ. ನಿನ್ನ ಪ್ರಕರಣದ ಸಂಪೂರ್ಣ ಮಾಹಿತಿ ನನಗಿನ್ನೂ ಇಲ್ಲ. ಅದನ್ನು ನಾನು ಪಡಿಬೇಕಾಗ್ತದೆ. ಮತ್ತೆ ನಿಮ್ಮಿಬ್ಬರನ್ನೂ ಕರೆಸಿ ಇನ್ಕ್ವೈರಿ ಕಂಡಕ್ಟ್ ಮಾಡಬೇಕಾಗ್ತದೆ. ಇಷ್ಟೆಲ್ಲ ಆದ್ಮೇಲೆ ರಿಪೋರ್ಟ್ ಕೊಡಬೇಕು. ನನ್ನ ಕ್ಷಮಿಸು. ನನ್ನ ನಿರ್ಣಯ ವಿಚಾರಣೆ ವೇಳೆಯಲ್ಲಿ ನೀ ಏನು ಹೇಳಿಕೆ ಕೊಡ್ತಿ ಮತ್ತು ನೀ ಏನ್ ಡಾಕ್ಯುಮೆಂಟ್ ಕೊಡ್ತೀಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಮತ್ತೆ ಅದು ಅಲ್ಲ, ಅವನ ವಾದ ಏನದ ಅದನ್ನೂ ಕೇಳಬೇಕಾಗ್ತದೆ. ತಕ್ಕಡಿ ನ್ಯಾಯದ ಕಡೆಯಿಂದ ಹೊರಗಿರ್ಬೇಕನ್ನೋ ಪ್ರಜ್ಞೆ ಇಟ್ಕೊಂಡು ತೂಕದ ಮೇಲೆ ನಾನು ಹೆಜ್ಜೆ ಇಡಬೇಕಾಗ್ತದೆ. ನ್ಯಾಯ ನಿರ್ಣಯದಾಗ ಸಾಕ್ಷಿ ಬಹಳ ಮಹತ್ವದ ಪಾತ್ರ ವಹಿಸ್ತದ. ಇಂಥ ಪ್ರಕರಣದಾಗ ಸಾಕ್ಷಿ ಏನಂತ ತರೋದು, ಎಲ್ಲಿಂದ ತರೋದು? ವಿಚಾರಣಾಧಿಕಾರಿ ಕರ್ತವ್ಯನ ಸಾಕ್ಷಿಯಿಂದ ನಿರ್ಣಯ ಕೊಡೋದು ಅಸಾಧ್ಯ. ಯಾವ ಪರಿಣಿಗೆಯೊಳಗ ಸಾಕ್ಷಿ ತೂಕ ಹೆಚ್ಚಾಗ್ತದಲ್ಲ ಆ ಕಡೆನ ನ್ಯಾಯದ ತಕ್ಕಡಿ ಹೊರಗೆ. ಅಂದ್ರ ಸರ್, ನೀವು ಈಗಿಂದನ ಮದನ್ ಕುಮಾರ್ ಪರವಾಗಿ ವಿಚಾರ ಮಾಡಿದ್ದೀರಿ ಅಂತಂದಾತು? ಇಲ್ಲ, ನನ್ನ ಕರ್ತವ್ಯದ ಮಿತಿ ಏನು ಅಂತ ಹೇಳಿದ. ಅದೇ ಹೇಳ್ಬೇಕಂದ್ರೆ ನನ್ನ ವಿಚಾರಣಾಧಿಕಾರಿ ಅಂತ ನೇಮಿಸಿದ್ದನ್ನ ನಾನು ನಿಮ್ಗೆ ಹೇಳಬಾರ್ದು. ಮತ್ತೆ ಅದು ಅಲ್ಲ, ಅಲ್ಲಿ ಏನ್ ನಡೀತದ, ನಿನ್ನನ್ನ ನೀನು ಹೇಗೆ ಸಮರ್ಥನೆ ಮಾಡ್ಕೋಬೇಕಂತ ಅದನ್ನಂತೂ ಮತ್ತೆ ಹೇಳಬಾರ್ದು. ಆದ್ರೂ ಹೇಳಿಲ್ಲ. ಥ್ಯಾಂಕ್ ಯು ಸರ್. ನಿನ್ನ ತಯಾರಿಯಲ್ಲಿ ನೀ ಇರುವ ಅಷ್ಟೇ. ಓಕೆ ಹಲೋ, ನಮಸ್ಕಾರ ಮದನ್ ಕುಮಾರ್. ಥ್ಯಾಂಕ್ ಯು. ನಿಮ್ಮ ಅಭಿನಂದನೆಗಳಿಗೆ ನನ್ನ ಧನ್ಯವಾದಗಳು. ನೋಡೋಣ ಅದನ್ನೆಲ್ಲ. ಅದನ್ನೆಲ್ಲ ಈಗ ಹೆಂಗೆ ಹೇಳಲಿಕ್ಕಾಗ್ತದೆ? ಆಯ್ತಾಯ್ತು. ಓಕೆ, ಲೆಟ್ ಅಸ್ ಸಿ. ಡೆಫಿನೆಟ್. ಎಸ್. ಓಕೆ, ಥ್ಯಾಂಕ್ ಯು. ಬಾಯ್. ಏನಂತಾರೆ ನಿಮ್ಮ ಪ್ರೀತಿಯ ಮತ್ತು ಪಟ್ಟದ ಶಿಷ್ಯರು? ಡಾಕ್ಟರ್ ನಿರ್ಮಲಾ ದೇವಿ, ನಿನ್ನ ಪ್ರಕರಣ ಬಹಳ ದೀರ್ಘಕ್ಕೆ ಹೋದಂತ ಕಾಣಿಸ್ತದೆ. ಅವನು ಹೇಳಿದ,
ಸರ್, ಬಹಳ ಪ್ರಯತ್ನ ಮಾಡಿ ನಿಮ್ಮನ್ನ ವಿಚಾರಣಾಧಿಕಾರಿ ಅಂತ ಮಾಡ್ಸೀನಿ, ನನ್ನ ಕೈ ಬಿಡಬೇಡ್ರಿ ಅಂತ ಹೇಳಿ. ನಿನ್ನ ಪ್ರಕರಣದಿಂದ ಹೈರಾಣಾಗಿ ಅಂತ ಅನಿಸ್ತದೆ. ಅಂದ್ರ ನಿಮ್ಮನ್ನ ವಿಚಾರಣಾಧಿಕಾರಿಯಾಗಿ ನೇಮಕ ಮಾಡೋದ್ರಿಂದ ಅವ್ರ ಪ್ರಯತ್ನ ಅದ ಅಂದಂಗ. ಹಂಗಾದ್ರೆ ಯುದ್ಧ ಪ್ರಾರಂಭ ಆಗೋಕ್ಕಿಂತ ಮುಂಚೆನೆ ನಾ ಸೋತಂಗಾತ. ಅದಕ್ಕೆ ಏನೂ ಆಗಲಿಲ್ಲ. ಸರ್, ಮತ್ತೊಬ್ಬ ಶಿಷ್ಯನೂ ಫೋನ್ ಮಾಡಿ ಹೇಳ್ಬೋದು, ಸರ್ ನಾನು ನಿಮ್ಮ ಹೆಸರು ಸಜೆಸ್ಟ್ ಮಾಡಿದ್ದೆ ಅಂತ. ಸರಿ ಅದು. ಅದನ್ನೆಲ್ಲ ತಲೆಗೆ ಇಟ್ಕೋಬೇಡ. ಮುಂದೆ ಕೇಳು, ನಿನ್ನ ಪತ್ರಿಕಾ ಹೇಳಿಕೆ ಬಂದಾಗ ಅವನ ಹೆಸರನ್ನ ರದ್ದು ಮಾಡಬೇಕು ಅಂತ ಪ್ರಸ್ತಾಪ ಆಗಿತ್ತು. ಆವಾಗ ಇವ ಯಾರ್ಯಾರ್ದು ವಸೀಲಿ ಹಚ್ಚಿ ನಿನ್ನ ಹೇಳಿಕೆಗಳನ್ನ ಪರಿಗಣಿಸಬಾರ್ದು ಅಂತ ಪ್ರಯತ್ನ ಮಾಡ್ಯಾನ. ಆದ್ರೆ ಮ್ಯಾಲಿನವರು ಒಪ್ಪಿಲ್ಲ. ಇನ್ಕ್ವೈರಿ ರಿಪೋರ್ಟ್ ಬರಲಿ, ಆಮ್ಯಾಗ ನೋಡು ಅಂತ ಹೇಳ್ಯಾರ. ಆವಾಗ ಇವ ನನ್ನ ಹೆಸರು ಮ್ಯಾಲ ಸಜೆಸ್ಟ್, ನನ್ನ ಹೆಸರು ಒಂದ್ಸಲ ಕಮಿಟಿಗೆ ಹೋದ್ಮೇಲೆ ದೂಸರಾ ಮಾತಿಲ್ಲ ಒಪ್ಕೊಂಡ. ಆದ್ರೆ ಇದರ ಖರೆ ಎಷ್ಟು ಸುಳ್ಳೆಷ್ಟು ನನಗೂ ಗೊತ್ತಿಲ್ಲ. ಭಾಳ ಡೇಂಜರಸ್ ಇದ್ದಾನ ಸರ್. ಒಂದು ಅರ್ಥದಾಗ ಎಲ್ಲಾ ಮೇಧಾವಿಗಳು ಡೇಂಜರಸ್ ಅದ ಇರ್ತಾರೆ. ಸರ್, ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಡೆಫಿನೆಟ್ಲಿ ಸರ್, ಐ ಡೂ ಮೈ ಬೆಸ್ಟ್ ಸರ್. ಎಸ್ ಸರ್, ಶ್ಯೂರ್ ಸರ್, ಡೆಫಿನೆಟ್ಲಿ. ಆಯ್ತು ಸರ್, ಓಕೆ ಸರ್, ಥ್ಯಾಂಕ್ ಯು. ಫೋನ್ ಯಾಕೆ ಕೇಳ್ಬೋದು? ಸೆಕ್ರೆಟರಿ ಅವ್ರ ಫೋನ್. ಸಾರಾಸಾರ ವಿಚಾರ ಮಾಡಿ ರಿಪೋರ್ಟ್ ಕೊಡಲಿ ಅಂತ ಹೇಳಿ. ಯಾರಿಗೂ ಅನ್ಯಾಯ ಆಗಬಾರ್ದು ಮತ್ತು ಮುಖ್ಯವಾಗಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬಾರ್ದು, ಹಂಗೆ ರಿಪೋರ್ಟ್ ಕೊಡಲಿ ಅಂತ ಹೇಳಿ. ಈಗ ಮದನ್ ಕುಮಾರ್ ಹೇಳಿದ ಕರೆ ಇದ್ರೆ ನನಗೆ ಈ ಸೆಕ್ರೆಟರಿಯಿಂದ ಯಾಕೆ ಫೋನ್ ಬರ್ತಿದ್ರು ಅಂದ್ರ ಸೆಕ್ರೆಟರಿನ ನನ್ನ ಹೆಸರನ್ನ ಮ್ಯಾಲ ರೆಕಮೆಂಡ್ ಮಾಡಿ ಅದು ಯಥಾವತ್ತ ತಪ್ಪು ಆಯ್ತು. ನನಗನ್ಸ್ತದೆ ನಾ ಧರ್ಮ ಸಂಕಟ ಸಿಕ್ಕಾಕೊಂಡೆ. ಈ ಸೆಕ್ರೆಟರಿ ರೊಕ್ಕದ ಮನುಷ್ಯ, ಮುಂದಿನ ವಿಚಾರ ಮಾಡಿದ್ರೆ ನನಗೆ ಗಾಬರಿ ಆಗ್ತದೆ. ಸರ್, ನಿಮ್ಮ ಮುಂದೆ ಅನಾವರಣಗೊಳ್ಳುವ ಸತ್ಯವನ್ನ ನೀವು ರಿವೀಲ್ ಮಾಡ್ರಿ. ಎಷ್ಟೊಂದು ಒಳ ಸುಳಿಗಳವಲ್ಲ ಈ ಪ್ರಕರಣ. ಅಲ್ಲ ಮಕ್ಕಳ, ಇಷ್ಟೆಲ್ಲ ಒತ್ತಡನ ನನ್ನ ಕಡೆ ತಡ್ಕೊಳ್ಳಿಕ್ಕೆ ಆಗಬಹುದೇನು? ನನಗೂ ಮೊದಲಿನ ಹೊಂದುತನ ಉಳಿದಿಲ್ಲಲ್ಲ ಈಗ. ನನಗೂ ವಯಸ್ಸಾಯ್ತಲ್ಲ ಮಗಳ. ಸರ್, ನೀವು ವಿನಾಕಾರಣ ಟೆನ್ಷನ್ ಮಾಡ್ಕೊಳ್ತಿದ್ದೀರಿ. ಕೂಲ್ ಡೌನ್ ಸರ್, ಪ್ಲೀಸ್ ಕೂಲ್ ಡೌನ್. ಡಾಕ್ಟರ್ ನಿರ್ಮಲಾ ದೇವಿ, ನೀ ಸುಮ್ಮನಿದ್ರೆ ಆಗ್ಬೋದು. ಇಷ್ಟು ವರ್ಷದ ಈ ಪ್ರಕರಣ ಕೆಣಕಿ ಎಲ್ಲರಿಗೂ ತ್ರಾಸ ಮಾಡಿಬಿಟ್ಟು ಈಗ ಈ ಪ್ರಕರಣ ಕೆಣಕೋ ಅಗತ್ಯ ಏನಿತ್ತು? ಆಗೋದೆಲ್ಲ ಆಗೋಗಿತ್ತಲ್ಲ. ಈ ಪ್ರಕರಣ ಈಗ ಕೆಣಕೋದ್ರಿಂದ ನಿನಗೆ ಸಿಗೋ ಸುಖ ಆದ್ರೂ ಏನು? ಸರ್, ಇದು ಸುಖದ ಪ್ರಶ್ನೆ ಅಲ್ಲ. ಕೆಲವು ಸಂಗತಿಗಳು ನಿಮಗೂ ಗೊತ್ತಿಲ್ಲ, ಅದಕ್ಕೆ ಹಿಂಗೆ ಮಾತಾಡ್ತೀವಿ. ಇಟ್ಸ್ ಆಲ್ ರೈಟ್. ವಿಚಾರಣೆ ಒಳಗ ಅನಾವರಣಗೊಳ್ಳುವ ಕೆಲವು ಸತ್ಯಗಳು ನಿಮ್ಮನ್ನ ಘಾಸಿಗೊಳಿಸ್ಬೋದು. ಅಲ್ಲಿ ನಿಮಗ ಸತ್ಯದ ದರ್ಶನ ಆಗ್ತದೆ. ಆಯ್ತು. ಹಂಗಿದ್ರ ಈಗ ನಾನು ನಿನ್ನ ಗುರುವಾಗಿ ಅಲ್ಲ, ಒಬ್ಬ ವಿಚಾರಣಾಧಿಕಾರಿಯಾಗಿ ಪ್ರಶ್ನೆ ಕೇಳ್ತೀನಿ. ಟೆಲ್ ಮಿ ಆಲ್ ದ ಫ್ಯಾಕ್ಟ್ಸ್. ಅವತ್ತು ನಿಜವಾಗಿ ನಡೆದದ್ದು ಏನು? ಸರ್, ಇದನ್ನ ಹೆಂಗೆ ಹೇಳೋದು ಸರ್? ಎಷ್ಟು ತ್ರಾಸಾದ್ರೂ ಹೇಳ್ತೇನೆ. ನನ್ನ ವೈವಾಕ ಇನ್ನು 2 ದಿನ ಉಳಿದಿದ್ದು. ನಾ ಸಂಪೂರ್ಣ ತಯಾರಿ ಒಳಗೆ ಇದ್ದೆ. ಅವತ್ತ ಮದನ್ ಕುಮಾರ್ ಒಬ್ಬ ಮನುಷ್ಯನ ನಮ್ಮ ಮನೆಗೆ ಕಳಿಸಿದ್ರು. ಅವನ ಹೆಸರು ರಾಹುಲ್ ಕುಮಾರ್. ಆರಾಮಿದ್ದೀವಿ ಮೇಡಮ್, ನೀವ್ ಹೆಂಗಿದ್ದೀರಿ? ನಾಳೆ ವಾಯವಾದ ಅಂತ ಟೆನ್ಷನ್ ಇದ್ದಂಗೆ ಕಾಣ್ತದ. ಟೆನ್ಷನ್ ಯಾತಕ್ಕ?
ಡಾಕ್ಟರ್ ಸೂರ್ಯಕುಮಾರ್ ಇರ್ತಾರಲ್ಲ, ಅದು ಖರೆ ಅದ ಮೇಡಮ್. ಆದ್ರೂ ಒಂಚೂರು ಟೆನ್ಷನ್ ಇದ್ದೇ ಇರ್ತದಲ್ಲ. ನನಗಂತೂ ಸರ್ ಮೇಲೆ ಪೂರ್ಣ ಭರವಸೆ ಅದ. ಅವ್ರು ನಮಗೂ ಅದ. ಆದ್ರ ಆದ್ರ ಅಂದ್ರ ಅಂದ್ರೆ ಈ ಮದನ್ ಕುಮಾರದ ಅಂಜಿಕೆ ಮೇಡಮ್. ಅವ್ರೇನ್ ಮಾಡೋರಿದ್ದಾರೆ? ಅವ ಏನ್ ಮಾಡುದಿಲ್ಲ ಹೇಳ್ರಿ ಮೇಡಮ್. ಅವ ಬಹಳ ಖತರ್ನಾಕ್ ಇದ್ದಾನ ನೋಡ್ರಿ. ನಾನು ನಿಮ್ಗಿಂತ ಸೀನಿಯರು, ನಿಮ್ಗಿಂತ ಹೆಚ್ಚು ಮಳೆಗಾಲ ಕಂಡವ. ನನಗೆ ನಿಮ್ಗಿಂತ ಹೆಚ್ಚು ಗೊತ್ತದ. ಪಾಪ ನೀವು ಸಂಭಾವಿತ ಪ್ರಾಣಿ, ಬೆಳಗಿದ್ದದ್ದೆಲ್ಲ ಹಾಲು ಅಂದ್ಬಿಡ್ತೀರಿ. ಏನಂತ ಬಿಡಿಸಿ ಹೇಳಿ ಸರ್. ಮೇಡಮ್ ಅವನೊಂದು ವಿಚಿತ್ರ ಸ್ವಭಾವ ಮೇಡಮ್. ಆವ ಯಾವಾಗ ಹೆಂಗ್ ಹೊಳ್ತಾನೋ ಗೊತ್ತಾಗೋದಿಲ್ಲ. ಮತ್ತಾವ ಈ ಮಾಸ್ತರ್ಗಿಂತ ರಾಜಕೀಯ ಮಾಡೋದ ಜಾಸ್ತಿ. ಸೂರ್ಯಕಾಂತ್ ಸರ್ ಇರೋವಾಗ ಅವನ್ ಬೇಡ ಎಲ್ಲಿ ಬೇಯಬೇಕು? ಆವ ಅವ್ರಿಗೆ ಗೌರವ ಕೊಟ್ಟಂಗ ಮಾಡ್ತಾನ. ಅವ್ರ ಅಂತರಂಗನ ಬೇರೆ ಇರ್ತದೆ. ನನ್ನ ಹೆದರ್ಸ್ಲಿಕ್ಕತ್ತೇನು? ಇಲ್ಲ ಮೇಡಮ್, ದೇವರಿಗೂ ಇಲ್ಲ. ನಾನ್ ನಿಮ್ ಹಿತೈಷಿ, ನಿಮ್ ಒಳ್ಳೇದಾಗ್ಬೇಕಂತಾನೆ ಹೇಳಕತ್ತೀನಿ. ನನಗೆ ಏನ್ ಮಾಡಂತೀರಿ? ಏನಿಲ್ಲ, ನೀವು ಅವ ಹೇಳ್ದ ಕೇಳಿದ್ರೆ ಸಾಕು. ಅಂದ್ರ ಅವ ಇವತ್ತು ಬೆಳಗ್ಗೆನೆ ಇಲ್ಲಿಗೆ ಬಂದಾನ. ಅವರು ನಾಳೆ ಬರೋರಿದ್ರಲ್ಲ? ಅವ ನಿಮ್ಮ ಸಲುವಾಗಿ ಇವತ್ತು ಬೆಳಗ್ಗೆನೆ ಇಲ್ಲಿಗೆ ಬಂದಾನ. ಮತ್ತ ನೀವು ಅವ್ರಿಗೂ ಹೋಗಿ ಅವ್ರಿಗೆ ಭೇಟಿಯಾಗಿ ಬರ್ಬೇಕಂತ. ಅವರಿಗೆ ರೊಕ್ಕದಿನ ಆಶಾ ಆಗೇನು? ಏನು ಮಾಡು, ಅವ್ರು ಅಂತವ್ರಲ್ಲ. ಮತ್ತ ಅದನ್ನ ಬಿಡಿಸಿ ಹೇಳ್ಬೇಕು ಹೇಳ್ರಿ ಮೇಡಮ್. ನಿಮಗೆ ಏನಿಲ್ಲ, ನೀವು ಒಂದೆರಡು ತಾಸು ಅವ್ರ ಜೋಡಿ ಇದ್ದು ಅವ್ರು ಹೇಳದಂಗೆ ಕೇಳಿದ್ರೆ ಸಾಕು. ಮಿಸ್ಟರ್ ರಾಹುಲ್ ಕುಮಾರ್, ನಾನು ಅಂಥದ್ದಿಲ್ಲ. ಸುಮ್ಮನೆ ಎದ್ದು ಹೋಗ್ರಿ. ಮೇಡಮ್ ನೀವು ನನ್ನ ಕಲೀಗು. ಮತ್ತ ಈಗಿನ ಜಮಾನದಾಗ ಇವೆಲ್ಲ ಅತಿ ಸಹಜ. ಮೊದಲ ನಿಮ್ದು ಕೆಲಸ ಆಗೋದು ನೋಡ್ಕೋರಿ. ಮದನ್ ಕುಮಾರ್ ಅವ್ರ ಮಾತು ಕೇಳಿಲ್ಲ ಅಂದ್ರೆ ನೀವ ಕಹಿಲಾಗ್ತದ. ಗೊತ್ತಾಯಿಲ್ಲ, ಸ್ವಲ್ಪ ವಿಚಾರ ಮಾಡಿ. ಮೈ ಗಾಡ್, ಇದೆಲ್ಲ ಹಿಂಗೂ ನಡೀತದ? ಹೌದು ಸರ್, ಇಂಥವು ಜಾರ ಬೀಸೋದ ಹಿಂಗ. ಆಮೇಲೆ ಆಮೇಲೆ ಏನಾಯ್ತು? ನನ್ನ ಮುಂದ ಎರಡು ಆಯ್ಕೆ ಇತ್ತು ಸರ್. ಒಂದು, ನಾನು ಕಾಂಪ್ರಮೈಸ್ ಆಗೋದು, ಇಲ್ಲ ಇಷ್ಟು ವರ್ಷ ಪಟ್ಟ ಶ್ರಮ ವ್ಯರ್ಥ ಅಂತ ಕೈ ಚೆಲ್ಲೋದು. ನಾನು ಬಂದದ್ದಾಗ್ಬಿಟ್ಟೆ ಸರ್. ತಲೆ ಸಿಡಿದು ಹೋಗೋಷ್ಟು ವಿಚಾರ ಮಾಡಿದೆ. ಎರಡೂ ನನ್ನ ಮುಂದ ಭೂತಾಕಾರವಾಗಿ ಕುಳಿಲಿಕ್ಕಂತು ಸರ್. ನನ್ನ ಸುತ್ತ ಮದನ್ ಕುಮಾರ್, ಕಾಲೇಜಿನ ಮ್ಯಾನೇಜ್ಮೆಂಟ್ ಅವರು, ನನ್ನ ಗಂಡ, ನನ್ನ ಅವ್ವ, ತವ್ರ ಮನೆ ಬಡತನ, ನನ್ನ ಡಾಕ್ಟರೇಟ್ ಪದವಿ ಸಮಾರಂಭ, ನನ್ನ ಪೇಪರ್ದಾಗಿನ ಫೋಟೋ ಎಲ್ಲ ತೆರವಿನ ಕುಳಿಲಿಕ್ಕಂತು ಸರ್.
ಎಲ್ಲ ಕುಳಿತಿದ್ರು. ನಾನು ಮೂಕ ಪ್ರೇಕ್ಷಕೆಯಾಗಿ ನಿಂತಿದ್ದೆ. ನಿಧಾನವಾಗಿ ಒಂದೊಂದಾಗಿ ಕಣ್ಮರೆಯಾಗಿ ಕಡಿಕ ನನ್ನ ಗಂಡನ ಪ್ರತಿಭಾ ಒಂದ ಉಳಿತು. ಅವ ಹೇಳಿಬಿಟ್ಟಿದ್ದ, ನಿನ್ನ ಆದಾಯದಾಗ ನಾ ಕೈ ಹಾಕುವುದಿಲ್ಲ, ನನ್ನ ಆದಾಯದಾಗ ನೀ ಕೈ ಹಾಕತಕ್ಕದ್ದಲ್ಲ. ಲಕ್ಷ್ಮಣ್ ರೇಖಾ ಇದು. ನಾನು ಒಂದು ಲಕ್ಷ್ಮಣ್ ರೇಖಾ ಹೇಳಿರೋದಲ್ಲ ಸರ್. ನನ್ನ ವೈಯಕ್ತಿಕ ಬದುಕಿನಾಗ ನೀ ಕೈ ಹಾಕ್ಬೇಡ, ನಿನ್ನ ವೈಯಕ್ತಿಕ ಬದುಕಿನಾಗ ನಾ ಕೈ ಹಾಕುದಿಲ್ಲ ಅಂತ. ಆದ್ರೆ ಸಾವಿರ ಸಾವಿರ ವರ್ಷಗಳಿಂದ ಬಂದ ಸಂಸ್ಕಾರ ಇದಕ್ಕೆ ಅವಕಾಶ ಕೊಡುವುದಿಲ್ಲ ಸರ್. ಕಟ್ಟಿ ಹಾಕ್ಬಿಡ್ತೇನೆ. ಈಗಲೂ ನನ್ನೊಳಗೆ ಉಳಿತಿರೋ ದಾವಾನಲ್ಲ ಅದ ಸರ್. ಲಕ್ಷ್ಮಣ ರೇಖೆ ದಾಟಿದ್ದನ್ನ ಸಾರ್ವಜನಿಕವಾಗಿ ಹೇಳಿದ ಮೇಲೂ ಮಗಳ ಮಾನ್ಯ ವಿಚಾರಣಾಧಿಕಾರಿಗಳು ನನ್ನ ಹೇಳಿಕೆ ಇನ್ನೂ ಮುಗ್ದಿಲ್ಲ. ಆಯ್ತು, ಮುಂದುವರಿಸಿ. ಇಂಥ ಎಷ್ಟು ಲಕ್ಷ್ಮಣ ರೇಖೆಗಳನ್ನು ಎಳೆದಾನ ಗಂಡಸರು ಹೆಂಗಸಿನ ಸುತ್ತ. ನೂರಲ್ಲ, ಸಾವಿರಾರು. ತ್ರೇತಾಯುಗದ ಸೀತಾನಿಂದ ಹಿಡಿದು ದ್ವಾಪರ ಯುಗದ ದ್ರೌಪದಿ ಸಹಿತ ಕಲಿಯುಗದ ಕಸ್ತೂರ್ಬಾ ತನಕನೂ. ಹೇಳಿ ಸರ್, ಈ ಸಮಾಜ ಎಂದಾದ್ರೂ ಹೆಣ್ಣಿಗೆ ಪ್ರಶ್ನೆ ಕೇಳುವ ಅಧಿಕಾರ ಕೊಟ್ಟರೇನು? ನನಗೆ ಗೊತ್ತು ಇದಕ್ಕ ನಿಮ್ಮ ಹತ್ರ ಉತ್ತರ ಇಲ್ಲ ಅಂತ. ಯತ್ರ ನಾವೇಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತ ಅಂತ ಹೇಳೋ ನೀವು ಬಾಲ್ಯದಾಗ ತಂದಿ ಮನೆ, ಯೌವನದಾಗ ಗಂಡನ ಮನೆ, ಮುಪ್ಪಿನಾಗ ಮಗನು ಮೇ ಬದುಕಿನ ಬಂಡಿ ಒಳಗೆ ಕೂಡಿಸಿ ಬಿಟ್ಟು ಹೆಣ್ಣಿನ ಕೂಡಿಸಿ ನಿಶ್ಚಿಂತರಾಗ್ಬಿಟ್ರಿ ನೀವು. ಇದ್ರಾಗ ನನಗೆ ಯಾವ್ದು ಉಳಿತು ಹೇಳಿ ಸರ್? ನನಗೆ ಯಾವ್ದು ಉಳಿತು? ಇವತ್ತ ನನಗಾದ ಅನ್ಯಾಯವನ್ನು ಮುಕ್ತವಾಗಿ ಹೇಳ್ಕೊಂಡ್ರೆ ನಾನು ವಿಚಾರಣೆ ಎದುರಿಸ್ಬೇಕಾಗ್ತದೆ. ನಿನ್ನ ಕಳಕಳಿ ನನಗೆ ಅರ್ಥ ಆಗ್ತದ ಮಗಳ. ಸಾರಿ ವರಾಣ, ವಿಚಾರಣೆ ಒಳಗ ಸಂಬಂಧಗಳಿಗೆ ಅಸ್ತಿತ್ವ ಇರಂಗಿಲ್ಲ. ನಿಜ. ಡಾಕ್ಟರ್ ನಿರ್ಮಲಾ ದೇವಿ, ಪ್ಲೀಸ್ ಕಂಟಿನ್ಯೂ. ನಿಮ್ಮ ತಕ್ಕಡಿ ಸಾಕ್ಷಿ ಬಲವಾಗಿರೋ ಪಡೆಬಾರದು, ಅದು ಅಸತ್ಯ ಆಗಿದ್ರು ಕೂಡ. ಡಾಕ್ಟರ್ ನಿರ್ಮಲಾ ದೇವಿ, ಆ ರಾಹುಲ್ ಕುಮಾರ್ ತಂದ ಪ್ರಪೋಸಲ್ ಅನ್ನ ನೀವು ನಿರಾಕರಿಸಿದ್ರೆ ಸಾಕಾಗಿತ್ತು. ಸಾಮಾಜಿಕವಾಗಿ, ಕೌಟುಂಬಿಕವಾಗಿ, ಆರ್ಥಿಕವಾಗಿ ದುರ್ಬಲ ಆಗಿರೋ ನನ್ನಂತ ಹೆಣ್ಣಿಗೆ ಬ್ಯಾರೆ ಯಾವ ಆಕೆ ಇರ್ತದ? ನಾವು ಎದ್ದು ನಿಲ್ಬೇಕಂದ್ರ ಕಾಂಪ್ರಮೈಸ್ ಆಗ್ಲಿಕ್ಕೆ ಬೇಕು. ಸುಸಂಸ್ಕೃತ ಕುಟುಂಬದಾಗ ಹುಟ್ಟಿದ ಯಾವ ಹೆಣ್ಣು ಇಂಥದಕ್ಕೆಲ್ಲ ಒಪ್ತಾರಲ್ಲ. ನನ್ನ ಮುಂದೆ ಒಂದಲ್ಲ ಎರಡು ಕಾರಣ ಇತ್ತು. ವಿಚಾರಣೆ ವೇಳೆಯಲ್ಲಿ ಯಾವ ವಿಚಾರಗಳನ್ನು ಮುಚ್ಚಿಡಲಾಗದು. ನನ್ನ ಗಂಡ ರಾಮ ಆಗಿರ್ಲಿಲ್ಲ ಸರ್. ಇದು ನನಗೆ ಫಸ್ಟ್ ನಾಟಕ ಗೊತ್ತಾಗಿತ್ತು. ಅವ ಹೇಳ್ಬಿಟ್ಟಿದ್ದ. ನೋಡು, ನಾನು ವೈದ್ಯ ವೃತ್ತಿಯಲ್ಲಿರೋ ಗಂಡಸು, ನನಗೆ ಯಾವ ಬಂಧನ ಅನ್ವಯಾಗಲ್ಲ. ಆದ್ರ ನೀ ಮಾತ್ರ ಲಕ್ಷ್ಮಣ ರೇಖಾ ದಾಟು ಹಂಗಿಲ್ಲ. ಲಕ್ಷ್ಮಣ ರೇಖಾ ಅಂದ್ರ ಗೊತ್ತಾತಲ್ಲ? ವಿಚಾರಣೆಯಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದ ವಿವರಗಳನ್ನು ಮಾತ್ರ ಹೇಳತಕ್ಕದ್ದು. ಸಾರಿ ವರಾಣ, ನನಗನ್ನಿಸ್ತು ಲಕ್ಷ್ಮಣ ರೇಖೆ ಬರೀ ಹೆಂಗಸರಿಗೆ ಮಾತ್ರ ಯಾಕ ಅಂತ. ಗಂಡಸು ಲಕ್ಷ್ಮಣ ರೇಖಾ ದಾಟಬಹುದು, ಆದ್ರೆ ಹೆಂಗಸ್ ಯಾಕೆ ದಾಟಬಾರ್ದು? ನನ್ನ ಗಂಡ ನನಗೆ ನಿಷ್ಠನಾಗಿದ್ರೆ ಮಾತ್ರ ನಾನು ಅವನಿಗೆ ನಿಷ್ಠನಾಗೋದು ಬರೋಬ್ಬರಿ. ಒಮ್ಮೆ ಲಕ್ಷ್ಮಣ ರೇಖಾ ದಾಟಿದ್ರೆ ತಪ್ಪೇನು ಅನಿಸ್ಲಿಲ್ಲ. ಅದು ಮನಸ್ಸಿನಾಗ ಬಂದ ತಕ್ಷಣ ಯಾವ ಕೋನದಿಂದ ವಿಚಾರ ಮಾಡಿದ್ರು ಅದು ಬರೋಬ್ಬರಿ ಅನಿಸ್ತು. ನೇರವಾಗಿ ಮದನ್ ಕುಮಾರ್ ಫೋನ್ ಮಾಡಿದ್ರು. ಏನಂತ ಫೋನ್ ಮಾಡಿದ್ರಿ? ಸಾರಿ ವರಾಣ,
ಇದು ವಿಚಾರಣಾ ವ್ಯಾಪ್ತಿ ಮತ್ತು ಸೌಜನ್ಯತೆ ವ್ಯಾಪ್ತಿಯನ್ನು ಮೀರಿದ ಪ್ರಶ್ನೆ. ನಾನು ಪ್ರೆಸ್ ಮೀಟ್ ಒಳಗೆ ಹೇಳಿದ್ದೆಲ್ಲ ಸತ್ಯ. ಆದ್ರೆ ಮದನ್ ಕುಮಾರ್ ಹೇಳಲ್ಲ ನಾನಾಗಿ ಅವನ ಬಳಿಗೆ ಹೋದೆ ಅಂತ. ಅದು ಅರ್ಧ ಸತ್ಯ. ನಾನು ಆವೇಶಕ್ಕೆ ಒಳಗಾಗಿ ಮದನ್ ಕುಮಾರ್ ಇದ್ದ ಲಾಜಿಗೆ ಹೋಗಿದ್ದು ಖರೇ ಸರ್. ಆದ್ರೆ ಅವನ ರೂಮ್ನಾಗ ಹೋದ ಕೂಡಲೇ ನಾವು ಮಾಡ್ತಿರೋದು ತಪ್ಪು ಅನಿಸ್ಲಿಕ್ಕೆ ಶುರು ಆಯ್ತು. ಮದನ್ ಕುಮಾರ್ ನೇರವಾಗಿ ಹೇಳಿಬಿಟ್ಟೆ, ಅವ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡ್ಬಿಟ್ಟ. ಮಾರನೇ ದಿನ ವೈವಾ ನಾ ಪಾಸ್ ಆದೆ. ಈ ವಿಷಯವನ್ನ ನಾ ಬಹಿರಂಗಪಡಿಸೋ ತನಕ ಯಾರಿಗೂ ಗೊತ್ತಿದ್ದಿದ್ದಿಲ್ಲ ಮೇಡಮ್. ನಿನ್ ಗಂಟೆಗೆ ಹೆಂಗ್ ಗೊತ್ತಾದ್ರು? ಅನುಮಾನ. ಪ್ರಾಮಾಣಿಕರಿಗೆ ತಪ್ಪು ಮುಚ್ಕೊಳ್ಳೋ ನಾಟಕ ಮಾಡಿ ಬರುವುದಿಲ್ಲ ಸರ್. ಆ ಅನುಮಾನದ ಹೊತ್ತಿನೊಳಗ ಸತ್ಯದ ಹಾವು ಮನಿ ಮಾಡಿತ್ತು. ಆಗಾಗ ಬುಸುಗುಡ್ತಿತ್ತು. ಕಡಿಕೊಮ್ಮೆ ಕಚೇರಿಗೆ ಬಂದಾಗ ನಾವು ವಾಸ್ತವಿಕವನ್ನ ಬಯಲು ಮಾಡ್ಬೇಕಾಗ್ತದೆ. ಆದ್ರೆ ಅವಾಗ ನನ್ನ ಮೇಲಾದ ಬಲಾತ್ಕಾರ ದೊಡ್ಡದಾಗಿರ್ಲಿಲ್ಲ, ನಾ ಅಲ್ಲಿಗೆ ಹೋದದ್ದೇ ದೊಡ್ಡದಾಗಿತ್ತು. ನೀನಾಗೆ ಲಾಡ್ಜ್ಗೆ ಹೋಗಿನಂತ ಹೇಳ್ತಿ, ನಿನ್ನ ಮ್ಯಾಲೆ ರೇಪ್ ಆತು ಅಂತ ನಂಬ್ಲಿಕ್ಕೆ ನಾ ಹುಚ್ಚೇನ? ಇದಕ್ಕೆ ನನ್ನ ಹತ್ರ ಉತ್ತರ ಇರಲಿಲ್ಲ ಮೇಡಮ್. ಮರುದಿನ ಡೈವೋರ್ಸ್ ಪೇಪರ್ಗೆ ಸಹಿ ಮಾಡುವಂತ ನನ್ ತಪ್ಪಿಲ್ಲ ಅಂದಮೇಲೆ ನಾವೇ ಹೆದರ್ಬೇಕು. ಅವನಾಗೆ ಕೋರ್ಟಿಗೆ ಹೋದ. ಮುಂದಿನ ಘಟನೆಗಳೆಲ್ಲ ನಿಮ್ಗೆ ಗೊತ್ತಾಗ. ಆಯ್ತು, ಇಷ್ಟು ವಿಚಾರಣೆ ಸಾಕು ಅಂತ ಅನಿಸ್ತದೆ. ವೆರಿ ಸ್ಯಾಡ್ ಮಗಳ. ನಿನ್ನ ಕಾಲ ಮೇಲೆ ನೀನ ಕಲ್ಚರ್ಕೊಂಡು. ಇಲ್ಲ ಸರ್, ನಾನು ವಾಸ್ತವಿಕವನ್ನ ಧೈರ್ಯವಾಗಿ ಎದುರಿಸ್ತಾ ಇದ್ದೇನೆ. ನನಗಾದ ಅನ್ಯಾಯದ ವಿರುದ್ಧ ನನಗ ಹೋರಾಡೋ ಹಕ್ಕು ಅದು ಸರ್. ಇರಬಹುದು ಮಗಳ, ಆದ್ರೆ ಇದಕ್ಕಾಗಿ ನೀ ತೆತ್ತ ಬೆಲೆ ಎಷ್ಟು ಅಂತ ಸ್ವಲ್ಪ ವಿಚಾರ ಮಾಡ. ಯಾರ ಸಲುವಾಗಿ ನೀನು ಲಕ್ಷ್ಮಣ ರೇಖೆಯನ್ನು ದಾಟಿ ಬಂದಿರೋ ಅವರೆಲ್ಲ ನಿನ್ನಿಂದ ದೂರವಾದರು. ಕೊನೆಗೂ ಒಂಟಿ ಬಾಳು ನಿನ್ನದಾಯಿತು. ಸ್ವಲ್ಪ ಶಾಂತ ರೀತಿಯಿಂದ ಕೂತು ವಿಚಾರ ಮಾಡು. ಇದೆಲ್ಲದ್ರಿಂದ ನೀನು ಸಾಧಿಸಿದ್ದಾಗ ಏನು ಅಂತ. ಒಂದು ಬಾಣ ಎರಡು ಹಕ್ಕಿ ಸರ್. ಮದನ್ ಕುಮಾರ್ಗ ಸಿಗೋ ಉದ್ಯೋಗ ತಪ್ಪಿಸ್ಬೇಕು. ಯಾಕಂದ್ರ ಇಂಥ ಕಚ್ಚಿ ಹಲ್ಕರು ವೈಸ್ ಚಾನ್ಸಲರ್ ಅಂತ ಗೌರವಯುತವಾದ ಹುದ್ದೆ ಒಳಗೆ ಕೂಡಬಾರ್ದು. ಮತ್ತ ಇಂದಿನ ಜಮಾನದಾಗ ಲೀಡಿಂಗ್ ಮೆಡಿಕಲ್ ಪ್ರಾಕ್ಟೀಷನರ್ ಆಗಿರೋ ನನ್ನ ಗಂಡನ ಮೂರ್ಖತನವನ್ನ ವಿರೋಧಿಸಬೇಕು. ಇದು ನಿಮಗ ವೈಯಕ್ತಿಕ ಅನಿಸಬಹುದು ಸರ್, ಆದ್ರೆ ನಾನು ಒಂದು ಸಂಕೇತ ಮಾತ್ರ. ಒಬ್ಬ ದಿಟ್ಟ ಹೆಜ್ಜೆ ಹೆಣ್ಣು ಇರುವ ಹೆಣ್ಣಾಗಿ ನನಗ ಸಾಬೀತು ಮಾಡಬೇಕಾಗಿತ್ತು. ಡೈವರ್ಸ್ ಕೊಟ್ಟಿದ್ದಕ್ಕೆ ನನಗೇನು ಖೇದ ಇಲ್ಲ. ನಾನು ತಲೆ ಎತ್ತಿ ಬರುತ್ತೇನೆ. ಇದ ಹಾದಿಯೊಳಗ ಧೈರ್ಯದಿಂದ ಮುಂದುವರಿತೇನೆ. ಮದನ್ ಕುಮಾರ್ ನನಗೆ ಮಾಡಿದ ಅನ್ಯಾಯಕ್ಕ ಅವನು ತಕ್ಕ ಶಾಸ್ತಿ ಆಗಬೇಕು ಮತ್ತೆ ಆಗ್ತದೆ. ಅದೇನು ಅಷ್ಟು ನಿಖರವಾಗಿ ಹೇಳ್ತಿ? ನನಗ ನಿಮ್ಮ ಮೇಲೆ ಪೂರ್ಣ ಭರವಸೆ ಅದ ಸರ್. ಮಗಳ, ನನ್ನ ಪರಿಸ್ಥಿತಿ ಡಾಕ್ಟರ್ ಸೂರ್ಯಕಾಂತ್ ನಿಮಗೆ ಎಡಗಣ್ಣು ಬೇಕೋ ಬಲಗಣ್ಣು ಬೇಕೋ ಅಂತ ಕೇಳಿದಂಗಾಯ್ತು. ಈ ಪ್ರಕರಣದಾಗ ಒಂದು ಕಣ್ಣಿನ ತಲೆದಂಡ ಆಗೋದು ಖಾತ್ರಿ. ಯಾವ ಕಣ್ಣು ಹೋದ್ರೂ ನೋವಾಗೋದು ನನಗ ಮಗಳ, ನನಗೆ ಮಾತ್ರ ಮಗಳ. ಸ್ವಲ್ಪ ವಿಚಾರ ಮಾಡು. ನೀ ಮನಸ್ಸು ಮಾಡಿದ್ರೆ ಇವತ್ತು ಕೂಡ ನನ್ನ ಎರಡೂ ಕಣ್ಣನ್ನು ಉಳಿಸಬಹುದು. ಅಂದ್ರ ಅದನ್ನು ಬಿಡಿಸ್ಕೊಳ್ಬೇಕೇನು? ಬಿಡಿಸಿ ಹೇಳ್ರಿ ಡಾಕ್ಟರ್ ಸೂರ್ಯಕಾಂತ್. ಬೇಕಾಗಿಲ್ಲ. ಅದು ನಿನಗೆ ಅರ್ಥ ಆಗ್ಯದ ಅನ್ನೋದು ನಿನ್ನ ಬಿರುಸಾದ ದನಿಯೇ ಹೇಳ್ತದೆ. ಎಸ್ ಸರ್, ನಂದು ಒಂದ ನಿರ್ಧಾರ. ಹೆಜ್ಜೆ ಮುಂದಿಟ್ಟಾಗ್ಯದ, ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ ಸರ್. ನನಗ್ ಸಿಕ್ಕಿದ್ದು ಅವನ ಸುಖ ಮಾತ್ರ. ಅಪ್ಪನ ಸುಖ ಎಂದೂ ಸಿಗಲೇ ಇಲ್ಲ. ಇದನ್ನ ನೀವು ತುಂಬಿಕೊಟ್ರಿ. ಮಗಳ, ನ್ಯಾಯ ನಿರ್ಣಯದಾಗ ಸಂಬಂಧಗಳು ಮೌನ ಆಗ್ತಾವ. ನೀ ಮಗಳಾದ್ರ ಅವ ಮಗ.
ಸರ್, ನಿಮಗ ನ್ಯಾಯ ಅನ್ಸಿದ್ದನ್ನು ಮಾಡಿ. ಥ್ಯಾಂಕ್ ಯು ಮಗಳ. ನೀನು ಸುಸಂಸ್ಕೃತರು ಮತ್ತು ಅದೇ ರೀತಿ ಮದನ್ ಕುಮಾರ್ ಸುತ್ತ ಅವನು ನನ್ನ ನ್ಯಾಯ ನಿರ್ಣಯದಾಗ ಕೈ ಹಾಕುವುದಿಲ್ಲ ಅನ್ನೋ ಭರವಸೆ ನನಗ. ಆದ್ರೆ ಮಗಳ, ಆ ಜಾಗಕ್ಕೆ ಮತ್ತೊಬ್ಬ ಅವನಂತ ಎಮಿನೆಂಟ್ ಕ್ಯಾಂಡಿಡೇಟ್ ಸಿಗುವುದಿಲ್ಲ ಮಗಳ. ನಮ್ಮ ವಾದ, ನಮ್ಮ ವಿಚಾರ ಏನೇ ಇದ್ದು ಸುತ್ತ ನಮ್ಮ ಸಂಬಂಧಗಳು ಹರಿಸಿ ಹೋಗಬಾರ್ದು ಮಗಳ. ನನ್ನದು ಒಂದ ವಿನಂತಿ ಸರ್, ನ್ಯಾಯಪರವಾದ ನಿರ್ಣಯ ನಿಮ್ಮದಾಗಿರಲಿ. ಥ್ಯಾಂಕ್ ಯು ಮಗಳ. ನಾನು ನಿನ್ನಿಂದ ಇದನ್ನ ಅಪೇಕ್ಷೆ ಮಾಡಿ. ನಮಸ್ಕಾರ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ನನ್ನ ವಿಚಾರಕಾರಿ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಸರ್, ಆಗ್ತಾ ಇದೆ. ಹೌದು ಸರ್, ಐ ಆಮ್ ಡೂಯಿಂಗ್ ಮೈ ಬೆಸ್ಟ್ ಸರ್. ಪ್ರಯತ್ನ ಸರ್. ಸರ್, ಹಂಗೆ ನಾವು ಮಾಡೋಕ್ಕಾಗಲ್ಲ ಸರ್. ಸರ್, ಐ ಕೆನಾಟ್ ಡೂ ದ್ಯಾಟ್. ಸರ್, ನನ್ನ ಪ್ರೆಷರ್ ಹಾಕಬೇಡಿ ಸರ್. ಐ ಕಾಂಟ್ ಡೂ ಸರ್, ಪ್ಲೀಸ್. ನೋ ಸರ್. ಸರ್, ಹೆಂಗ? ನೋ ಸರ್, ಐ ಕಾಂಟ್. ಏನಾಯ್ತು ಸರ್? ಏನಾಯ್ತು? ನೀರು ಕೊಡ ಮಗಳ. ನಾ ಬರ್ತೀನಿ ಮಗ. ನನಗೆ ಯಾವುದೋ ಅರ್ಜೆಂಟ್ ಕೆಲಸ ಅಟೆಂಡ್ ಆಗಬೇಕು. ನಮಸ್ಕಾರ. ವಾರ್ತೆಗಳು ಓದುತ್ತಿರುವವರು ರಾಮಮೂರ್ತಿ. ಕನ್ನಡದ ಶ್ರೇಷ್ಠ ಉಪನ್ಯಾಸಕ, ಸಂಶೋಧಕ, ವಿಮರ್ಶಕ, ಬರಹಗಾರ, ನಾಟಕಕಾರ, ಕಾದಂಬರಿಕಾರ ಡಾಕ್ಟರ್ ಸೂರ್ಯಕಾಂತ್ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ. ಇತ್ತೀಚೆಗಷ್ಟೇ ಸರ್ಕಾರ ಅವರನ್ನು ಡಾಕ್ಟರ್ ನಿರ್ಮಲಾ ದೇವಿಯವರು ಡಾಕ್ಟರ್ ಮದನ್ ಕುಮಾರ್ ಅವರ ವಿರುದ್ಧ ಮಾಡಲಾಗಿದ್ದ ಲೈಂಗಿಕ ದುರ್ಬಳಕೆಯ ಆಪಾದನಾ ಪ್ರಕರಣದಲ್ಲಿ ವಿಚಾರಣಾಧಿಕಾರಿಗಳನ್ನಾಗಿ ನೇಮಿಸಲಾಗಿತ್ತು. ಈ ಹುದ್ದೆಗೆ ರಾಜೀನಾಮೆ ನೀಡಿರುವುದಾಗಿ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿರುವ ಅವರು ತಮ್ಮ ಮೇಲೆ ಅನವಶ್ಯಕವಾಗಿ ಬಾಹ್ಯ ಶಕ್ತಿಗಳು ಒತ್ತಡವನ್ನು ಹೇರುತ್ತಿದ್ದು, ಇದರಿಂದ ನಿಷ್ಪಕ್ಷಪಾತವಾಗಿ ನ್ಯಾಯ ನಿರ್ಣಯ ನೀಡುವುದು ಸಾಧ್ಯವಾಗುತ್ತಿಲ್ಲ ಎಂಬುದಾಗಿ ಅವರು ತಮ್ಮ ಹೇಳಿಕೆಯಲ್ಲಿ ಕಾರಣವನ್ನು ವಿವರಿಸಿದ್ದಾರೆ. ಬಾಹ್ಯ ಶಕ್ತಿಗಳನ್ನು ನೈತಿಕ ಆಧಾರದ ಮೇಲೆ ಎದುರಿಸಿ ನಿಲ್ಲುವ ವಾತಾವರಣ ಸಾಮಾಜಿಕವಾಗಿ ಉಳಿದಿಲ್ಲ ಎಂಬ ಬಗ್ಗೆ ಅವರು ತೀವ್ರ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಅವರ ರಾಜೀನಾಮೆಯನ್ನು ಅಂಗೀಕರಿಸುತ್ತದೆಯೇ ಎಂಬುದು ಕಾದು ನೋಡಬೇಕಾದ ಸಂಗತಿಯಾಗಿದೆ. ಈ ಮಧ್ಯೆ ವಿಶ್ವವಿದ್ಯಾಲಯದ ಮಹಿಳಾ ದೌರ್ಜನ್ಯ ತಡೆ ಸಮಿತಿಯು ಡಾಕ್ಟರ್ ನಿರ್ಮಲಾ ದೇವಿಯವರು ಸಲ್ಲಿಸಿದ ಅರ್ಜಿಯನ್ನು ಪುರಸ್ಕರಿಸಲಾಗಿದೆ ಮತ್ತು ಅವರನ್ನು ಲೈಂಗಿಕವಾಗಿ ದುರ್ಬಳಕೆ ಮಾಡಿಕೊಂಡಿರುವುದು ವಿಚಾರಣೆಯಲ್ಲಿ ಸಾಬೀತಾಗಿದೆ ಎಂದು ಅಧ್ಯಕ್ಷೆ ಡಾಕ್ಟರ್ ಸತ್ಯವತಿ ಅವರು ತಿಳಿಸಿದ್ದಾರೆ. ಮಹಿಳೆಯ ಮೇಲೆ ಸಾವಿರಾರು ವರ್ಷಗಳಿಂದ ನಡೆದು ಬರುತ್ತಿರುವ ದೌರ್ಜನ್ಯವನ್ನು ತಡೆಯುವ ಅಗತ್ಯ ಇಂದು ನಮಗಿದೆ ಎಂದು ಅವರು ತಮ್ಮ ನಿರ್ಣಯದಲ್ಲಿ ಹೇಳಿಕೊಂಡಿದ್ದಾರೆ. ಡಾಕ್ಟರ್ ಮದನ್ ಕುಮಾರ್ ಅವರು ಸರಿಯಾದ ಸಾಕ್ಷಿ ಮತ್ತು ಆಧಾರವನ್ನು ಒಪ್ಪಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದು ಅವರನ್ನು ದೋಷಿ ಎಂದು ಡಾಕ್ಟರ್ ಸತ್ಯವತಿ ನಿರ್ಣಯಿಸಿದ್ದಾರೆ ಮತ್ತು ಕಾನೂನು ರೀತಿಯ ಅವರಿಗೆ ಶಿಕ್ಷೆಯಾಗಬೇಕು ಎಂದು ಸರ್ಕಾರಕ್ಕೆ ಶಿಫಾರಸು ಮಾಡಿರುವುದಾಗಿ ತಿಳಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಡಾಕ್ಟರ್ ನಿರ್ಮಲಾ ದೇವಿ ಅವರು ಈ ನಿರ್ಣಯವನ್ನು ಸ್ವಾಗತಿಸಿದ್ದಾರೆ. ಇದು ಮಹಿಳೆಯ ಹೋರಾಟಕ್ಕೆ ಸಂದ ಜಯ ಎಂದು ಈ ನಿರ್ಣಯವನ್ನು ಅವರು ವ್ಯಾಖ್ಯಾನಿಸಿದ್ದಾರೆ.
ಮ್ಯಾನೇಜ್ಮೆಂಟ್ ಕಮಿಟಿ ಮೀಟಿಂಗಿಗೂ ನನಗೂ ಏನು ಸಂಬಂಧ? ಇಲ್ಲ ಸರ್. ಡಾಕ್ಟರ್ ಸೂರ್ಯಕಾಂತ್ ಅವ್ರ ರಾಜೀನಾಮೆಗೆ ನನ್ನ ಹಠ ಕಾರಣ ಅಲ್ಲ ಸರ್. ಹೌದು ಸರ್, ನೀವು ನನ್ನ ಮೇಲೆ ಯಾವ ಕ್ರಮವನ್ನು ಜರುಗಿಸಬಹುದು, ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಹೌದು ಸರ್, ನಾನೀಗ ಹಿಂದೆ ಸರಿದ್ರ ಡಾಕ್ಟರ್ ಸೂರ್ಯಕಾಂತ್ ಅವರಿಗೆ ಅಪಮಾನ ಮಾಡ್ಕೊಂಡಾಗ್ತದೆ. ಇಲ್ಲ ಸರ್, ನಾನು ಹಿಂದೆ ಸರಿಯೋದಿಲ್ಲ. ಕಾನೂನು ರೀತಿಯ ಹೋರಾಟ. ಈಗ ಮುಂದೆ ಹೆಜ್ಜೆ ಇಟ್ಟಾಗಿದೆ, ನಾನು ಹಿಂದೆ ಸರಿಯೋದಿಲ್ಲ ಸರ್. ಇದರ ವಿರುದ್ಧ ನಾನು ನಿರಂತರವಾಗಿ ಹೋರಾಟ ನಡೆಸಲಿಕ್ಕೆ ಸಿದ್ಧ ಇದ್ದೇನೆ ಸರ್. ಯಾಕೆ ಹಿಂಗ್ ಮಾಡಿದ್ರಿ ಸರ್? ಯಾಕೆ ಹಿಂಗ್ ಮಾಡಿದ್ರಿ? ಯಾಕೆ ರಣರಂಗದಿಂದ ಪಲಾಯನ ಮಾಡಿದ್ರಿ ಸರ್? ಯಾಕೆ ಹಿಂಗ್ ಹೋದ್ರಿ? ಹಿಂಗ್ ಮಾಡ್ತೀರಿ ಅಂತ ನಾನು ಅನ್ಕೊಂಡಿದ್ದಿಲ್ಲ ಸರ್. ಯಾಕೆ ಹಿಂಗ್ ಮಾಡಿದ್ರಿ? ಯಾಕೆ ಹಿಂಗ್ ಮಾಡಿದ್ರಿ ಸರ್? ಯಾಕೆ? ನಮಸ್ಕಾರ. ರಂಗ ಸಂಪದ ಬೆಳಗಾವಿಯವರಿಂದ ಇಷ್ಟೊತ್ತಿನವರೆಗೆ ಸುಮಾರು 55 ನಿಮಿಷಗಳ ನಾಟಕ, ಬಹುಶಃ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಫೇಸ್ಬುಕ್ ಲೈವ್ ನಾಟಕ ಇದು. ವೀಕ್ಷಿಸಿದ್ದೀರಿ. ಕಾಮೆಂಟ್ಗಳು ನೋಡಕ್ ನಮಗಾಗ್ತಾ ಇಲ್ಲ, ನಮ್ಮ ನಿರ್ದೇಶಕರು ನೋಡ್ತಾ ಇದ್ದಾರೆ. ಈ ನಾಟಕದಲ್ಲಿ ಭಾಗವಹಿಸಿದ ಕಲಾವಿದರನ್ನು ನಾನು ಪರಿಚಯ ಮಾಡಿಸ್ತಾ ಇದ್ದೀನಿ. ಡಾಕ್ಟರ್ ನಿರ್ಮಲಾದೇವಿ, ಶ್ರೀಮತಿ ಪದ್ಮಾ ಕುಲಕರ್ಣಿ, ರಾಹುಲ್ ಕುಮಾರ್, ಶ್ರೀ ವಾಮನ್ ಮಳಗಿ, ವಿಧ ವಿಧದ ಧ್ವನಿಗಳನ್ನು ಕೊಟ್ಟು ನ್ಯೂಸ್ ರೀಡರ್ ಆಗಿ ಕೆಲಸ ಮಾಡಿದ ಮತ್ತು ಕ್ಯಾಮರಾ ಹಿಂದೆ ಸತತವಾಗಿ ಟೆಕ್ನಿಕಲ್ ಸಪೋರ್ಟ್ ಕೊಟ್ಟ ಶ್ರೀ ಶ್ರೀನಿವಾಸ್ ಕುಲಕರ್ಣಿ. ನಮ್ಮ ಪೋಸ್ಟರ್ಸ್ ನಿಂದ ಹಿಡಿದು ಇವತ್ತೇನು ಡೋರ್ ಬೆಲ್ಲು ಅಥವಾ ಮೊಬೈಲ್ ಫೋನು ಅಥವಾ ನದಿ ಸಂಗೀತ ಇವರಿಗೆಲ್ಲಕ್ಕೂ ಟೆಕ್ನಿಕಲ್ ಸಪೋರ್ಟ್ ನಮಗೆ ಕೊಟ್ಟಂತ ಮಿಹಿಕಾ ಮಳಗಿ. ಈ ನಾಟಕ ರಚಿಸಿ, ಯಾಕಂದ್ರೆ 1.5 ತಿಂಗಳ ಹಿಂದೆ ಶಿರೀಶ್ ಅವ್ರ ಮನೆಯಾಗ ಇದನ್ನ ರೀಡಿಂಗ್ ಮಾಡಿದ್ದೀವಿ. ಆವಾಗ ಎಲ್ಲರಿಗೂ ಅಭಿಪ್ರಾಯ ಇತ್ತು, ಬಹಳ ಒಳ್ಳೆ ನಾಟಕ ಬಂದಿದೆ, ಇದನ್ನ ಮಾಡಬೇಕು ರಂಗ ಸಂಪತ್ತಿಂದ ಅಂತ ಹೇಳಿ. ಸೊ ಆಮೇಲೆ ಸರ್ ನೀವೇ ನಿರ್ದೇಶನ ಮಾಡಿ ಅಂತ ಹೇಳಿದಾಗ ರಚಿಸಿ ನಿರ್ದೇಶನ ಮಾಡಿ ಒಳ್ಳೆ ಒಂದು ನಾಟಕ ಕೊಟ್ಟಿದ್ದೀವಿ ಅಂತ ನಾನು ಅನ್ಕೊಂಡಿದ್ದೀನಿ. ಇದರ ರಚನೆ ಮತ್ತು ನಿರ್ದೇಶನ ಮಾಡಿದ ಶ್ರೀ ಶಿರೀಶ್ ಜೋಶಿ ಅವರು. ರಂಗ ಸಂಪದ ಬೆಳಗಾವಿ ಪರವಾಗಿ ಅಭಿನಯ ಭಾರತಿ ಧಾರವಾಡಕ್ಕೆ ನಾನು ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿ ಈ ಕಲಾವಿದರ ಜೊತೆಗೆ ನಮ್ಮ ರಂಗ ಸಂಪದದ ಏನು ಆಡಳಿತ ಮಂಡಳಿ ಸದಸ್ಯರಿದ್ದಾರೆ, ಹೊರಗಡೆ ಇರ್ಬೋದು, ಎಲ್ಲರೂ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಅದರಾಗೂ ಶರಣಗೌಡ ಪಾಟೀಲ್ ವಿಶೇಷವಾಗಿ ಹೇಳಬೇಕು, ಟೆಕ್ನಿಕಲ್ ಕೆಲವರು ಸಜೆಷನ್ ಕೊಟ್ಟರು, ನಮ್ಗೆ ಉಪಯೋಗ ಆಯಿತು. ಅದೇ ರೀತಿ ನಮ್ಮ ಜೊತೆ ಇಲ್ಲಿ ಶ್ರೀ ದಿಲೀಪ್ ಮಾಳಿಗೆ ಅವರು ಇದ್ದಾರೆ, ಅವರು ನಮ್ಮ ಆಡಳಿತ ಮಂಡಳಿ ಸದಸ್ಯರು. ಅವರೇ ದಿಲೀಪ್ ಅವರು ಸಂಗೀತ, ಯಾಕಂದ್ರೆ ಯಾವ ರಾಗ ಏನ್ ತಗೋಬೇಕು ಅಂತ ಹೇಳಿದಾಗ ಮಂಜುಳಾ ಜೋಶಿ ಅವರು ನಮಗೆ ಸಹಕಾರ ಕೊಟ್ಟರು, ಅವರಿಗೂ ನಮ್ಮ ಧನ್ಯವಾದಗಳು. ಮತ್ತು ಯಾರು ಪರೋಕ್ಷವಾಗಿ, ಯಾಕಂದ್ರೆ ಅರವಿಂದ್ ಕುಲಕರ್ಣಿ, ಅಭಿನಯ ಭಾರತಿ ಅರವಿಂದ್ ಕುಲಕರ್ಣಿ, ನಾನಲ್ಲ, ಅಭಿನಯ ಭಾರತಿ ಅರವಿಂದ್ ಕುಲಕರ್ಣಿ ಮತ್ತು ಜ್ಯೋತಿ ಅವರಿಗೆ ನಮ್ಮ ರಂಗ ಸಂಪದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ಸುಮಾರು ಜನ ವೀಕ್ಷಿಸಿದ್ರಿ, ಯಾಕಂದ್ರೆ ಹೊಸ ಪ್ರಯೋಗ ಹೆಂಗಾಗುತ್ತೆ ನೋಡೋಣ ಅಂತ ಸಾಕಷ್ಟು ಜನ ವೀಕ್ಷಿಸಿದ್ರಿ. ನಿಮ್ಮ ಫೀಡ್ಬ್ಯಾಕ್ ಅನ್ನು ಕೊಡ್ರಿ. ಖಂಡಿತವಾಗಿಯೂ ಮತ್ತೆ ಇಂಥ ಪ್ರಯೋಗಗಳನ್ನು ತರುವಲ್ಲಿ ರಂಗ ಸಂಪದ ಯಾವಾಗಲೂ ಚಾಲೆಂಜ್ ತಗೋತದೆ, ಮಾಡ್ತದೆ. ಸೊ ರಂಗ ಸಂಪದ ಬೆಳಗಾವಿ ಪರವಾಗಿ ಅಭಿನಯ ಭಾರತಿ ಧಾರವಾಡ ಎಲ್ಲ ಸದಸ್ಯರಿಗೆ, ಅಧ್ಯಕ್ಷರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಮತ್ತು ರಂಗ ಸಂಪದ ಬೆಳಗಾವಿಯ ಪ್ರತಿಯೊಬ್ಬ ಸದಸ್ಯರಿಗೆ, ಆಡಳಿತ ಮಂಡಳಿ ಸದಸ್ಯರಿಗೆ, ವಿಶೇಷವಾಗಿ ಶ್ರೀ ಶಿರೀಶ್ ಜೋಶಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಮತ್ತು ಎಲ್ಲ ಕಲಾವಿದರುಗಳು, ಅದರಾಗೂ ಪದ್ಮಾ ಕುಲಕರ್ಣಿ ಇವತ್ತು ಬಹಳ ಒಳ್ಳೆ ಅಭಿನಯ ಮಾಡಿದ್ದಾರೆ, ಒಂದು ನಾಟಕ ತಗೊಂಡಿದ್ದಾರೆ ಅವರು. ಹೃತ್ಪೂರ್ವಕ ಅಭಿನಂದನೆಗಳು. ಈಗ ಶಿರೀಶ್ ಅವರಿಂದ ಒಂದೆರಡು ಮಾತು.
ಎಲ್ಲರಿಗೂ ನಮಸ್ಕಾರ. ಫೇಸ್ಬುಕ್ ಮೇಲೆ ಲೈವ್ ಆಗಿ ಕನ್ನಡದ ಮೊಟ್ಟ ಮೊದಲ ನಾಟಕವನ್ನು ರಚಿಸಿ ನಿರ್ದೇಶಿಸುವಂತಹ ಒಂದು ಅವಕಾಶ ನನಗೆ ಸಿಗ್ತದ. ಅದಕ್ಕೆ ಅದು ನನ್ನ ಸೌಭಾಗ್ಯ ಅಂತ ನಾನು ತಿಳ್ಕೊಳ್ತೀನಿ. ಈ ಸಂತೋಷವನ್ನ ಇಮ್ಮಡಿಗೊಳಿಸಿದಂತಹ ಸಂಗತಿ ಏನಂತಂದ್ರೆ, ನನ್ನನ್ನು ಒಬ್ಬ ಕಲಾವಿದನನ್ನಾಗಿ ರೂಪಿಸಿದಂತಹ ರಂಗ ಸಂಪದಕ್ಕೆ ಈ ಅವಕಾಶ ಬಂತಲ್ಲ, ಅದು ನನ್ನ ಸಂತೋಷವನ್ನು ಇಮ್ಮಡಿ ಮಾಡೋದಂತ ಅನ್ಕೊಳ್ತೀನಿ. ನಮ್ಮ ಸಹೋದರ ಸಂಸ್ಥೆಯಾಗಿರ್ತಕ್ಕಂಥ ಅಭಿನಯ ಭಾರತಿ ಈ ವೇದಿಕೆಯ ಮೇಲೆ ಈ ನಾಟಕ ಮೂಡಿಗೊಂಡಿದ್ದು ನಮ್ಮ ಸಂತೋಷವನ್ನು ಇನ್ನಷ್ಟು ಇಮ್ಮಡಿಗೊಳಿಸಿದೆ ಅಂತ ನಾನು ಇಲ್ಲಿ ಹೇಳಿದ್ದೀನಿ. ಅನೇಕ ಜನ ಇಲ್ಲಿ ಕಾಮೆಂಟ್ ಹಾಕಿದ್ದಾರೆ. ಅಂಗಲ್ ಅನ್ನೋ ಕಾಮೆಂಟ್ ಬಂತು. ಧಾರವಾಡದ ಭಾಷೆ ಕೇಳಿ ಭಾಳ ದಿನ ಆಗಿತ್ತು, ನಮ್ಗೆ ಬಹಳ ಸಂತೋಷ ಆಯಿತು ಆಮೇಲೆ ಕೆಲವರಿಗೆ ಟೆಕ್ನಿಕಲ್ ತೊಂದರೆ ಆಗಿ ನಾಟಕವನ್ನು ಸರಿಯಾಗಿ ನೋಡ್ಲಿಕ್ಕೆ ಆಗ್ಲಿಲ್ಲ. ಕೆಲವರು ಬಹಳ ಸುಂದರವಾಗಿ ಬರ್ತಾ ಇದೆ ಅನ್ನುವಂಥ ಕಾಮೆಂಟ್ಗಳನ್ನು ಹಾಕಿದ್ರು. ನೀವೆಲ್ಲ ಪ್ರೀತಿ ಇಟ್ಟು ರಂಗ ಸಂಪರ್ಕದ ಮತ್ತು ಅಭಿನಯ ಭಾರತೀಯ ಮೇಲೆ ಪ್ರೀತಿ ಇಟ್ಟು ನೀವೆಲ್ಲ ನಾಟಕ ನೋಡಿದ್ರಿ. ನಿಮ್ಮೆಲ್ಲರಿಗೂ ಇಡೀ ನನ್ನ ಮತ್ತು ಇಡೀ ರಂಗ ಸಂಪರ್ಕದ ಬಹಳ ಜನ ಇವತ್ತು ಕಾಮೆಂಟ್ ಮಾಡಿದಂಥ ವಿಷಯ ಏನು ಅಂತಂದ್ರೆ, ಪದ್ಮಾವತಿ ಮತ್ತು ಸರ್ ಅವರ ಅಭಿನಯದ ಬಗ್ಗೆ ಎಷ್ಟು ಜನ ಅದ್ರ ಬಗ್ಗೆ ಕಾಮೆಂಟ್ ಹಾಕಿದಾರೆ ಅಂತಂದ್ರೆ, ರಿಯಲಿ ಐ ವಾಸ್ ಥ್ರಿಲ್ಡ್. ಬಹಳ ಖುಷಿ ಅನಿಸ್ತು. ನನ್ನ ಅಂಥ ಒಬ್ಬ ಶ್ರೇಷ್ಠ ಕಲಾವಿದರು ನನಗೆ ಸಿಕ್ಕಿದ್ರಿಂದ ಈ ನಾಟಕವನ್ನು ಬಹಳ ಸುಲಭವಾಗಿ ತನಕ ತಲುಪಿಸಲಿಕ್ಕೆ ನನಗೆ ಸಾಧ್ಯ ಆಗುವಂತ ನಾನು ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮ ವಾಹನ ಮಳಿಗೇಶ್ವರ ಅವರು, ಆಮೇಲೆ ಶ್ರೀನಿವಾಸ ಕುಲಕರ್ಣಿ ಅವರು, ಇದಕ್ಕೆ ಆಮೇಲೆ ಮಳಿಗೆ ಅವರು, ಇವರೆಲ್ಲ ಈ ನಾಟಕ ಸುಂದರವಾಗಿ ತನಕ ಮುಟ್ಲಿಕ್ಕೆ ಕಾರಣೀಕರ್ತರಾಗಿದ್ದಾರೆ. ಇದಕ್ಕೆ ಸಂಗೀತದ ಬಗ್ಗೆ ಸಲಹೆ ಕೊಟ್ಟವರು, ಆಮೇಲೆ ಶರಣಗೌಡ ಪಾಟೀಲರು ಬ್ಯಾಕ್ ಸ್ಟೇಜ್ ಕೆಲವು ಕೆಲಸಗಳನ್ನು ಮಾಡಿದರು. ಇವರೆಲ್ಲರೂ ಇಡೀ ನಾಟಕ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಯ ಸಾಧನೆ ಅಲ್ಲ, ಇಡೀ ಟೀಮ್ ಸಾಧನೆ ಅದು. ಎಲ್ಲರೂ ಸೇರಿ ಕೆಲಸ ಮಾಡಬೇಕು, ಒಳ್ಳೆ ನಾಟಕವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಈ ನಾಟಕದ ಯಶಸ್ಸಿಗೆ ಶ್ರಮಿಸಿದಂತಹ ಎಲ್ಲರಿಗೂ ನಾನು ಸಾವಿರ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಶ್ರೀಪತಿ ಮಂಜುನ್ ಬೈಕ್ ಸರ್ ಅವರು ಈ ನಿರ್ದೇಶನದ ಬಗ್ಗೆ ನನಗೆ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಅವರ ಕೈಯೊಳಗೆ ಬೆಳೆದಂಥ ಒಬ್ಬ ಕಲಾವಿದ ನಾನೇನು ಇವತ್ತು ಮಾಡಿದ್ರೆ ನಾವೆಲ್ಲ ಅವರೇ ಕಳಿಸಿದ್ದು, ಇದರೊಳಗೆ ಏನು ಸಂಶಯನೇ ಇಲ್ಲ. ಸೊ ಈ ನನಗೇನು ಮೆಚ್ಚುಗೆಗಳು ಬಂದವಲ್ಲ ಅದೆಲ್ಲ ಅವರಿಗೆ ಸಲ್ತಕ್ಕಂಥದ್ದು ಅನ್ನುವಂಥದ್ದು. ಆಮೇಲೆ ಮೊದಲ ಪ್ರಯತ್ನ ಯಶಸ್ವಿಯಾಗಿದೆ ಅಂತ ಹೇಳಿ ಭಾಳ ಜನ ಮತ್ತೆ ಏನು ಕಾಮೆಂಟ್ಗಳನ್ನು ಕಳಿಸಿದ್ರು. ಅದನ್ನು ನೋಡಿದ್ರೆ ನನಗೆ ಅನಿಸ್ತು, ಬಹುಶಃ ನಾವು ಯಶಸ್ಸಿನ ಒಂದು ಮೆಟ್ಟಲನ್ನು ಏರಿದ್ದೇವೆ ಅಂತ ಹೇಳಿ ಬಹಳ ಅಭಿಮಾನದಿಂದ ಹೇಳ್ಕೊಳ್ಳಿಕ್ಕೆ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಲಕ್ಷ್ಮೀಕಾಂತ್ ಅವರು ಇದೊಂದು ಉತ್ತಮ ಥೀಮ್ ಅಂತ ಹೇಳಿ ಕಾಮೆಂಟ್ ಮಾಡಿದ್ದಾರೆ. ಆಮೇಲೆ ಪ್ರಸಾದ್ ಕಾರಜೋಳ ಅವರು ರಂಗ ಸಂಪರ್ಕದಿಂದ ಇನ್ನಷ್ಟು ಇಂಥ ಪ್ರಯೋಗಗಳು ಮತ್ತೆ ಮತ್ತೆ ಮೂಡಿ ಬರಲಿ ಅಂತ ಹೇಳಿ ಇದು ಮಾಡಿದ್ದಾರೆ. ಜಯತೀರ್ಥ ಜಾಗೇಂದರ್ ಅವರು ಮನೋಜ್ಞ ಅಭಿನಯ ಅಂತ ಹೇಳಿ ಒಂದ ಮಾತಿನೊಳಗೆ ಅವರಿಬ್ಬರ ಅಭಿನಯವನ್ನ ಏನು ವ್ಯಾಖ್ಯಾನಿಸಿದ್ದಾರೆ, ಮನೋಜ್ಞ ಅಭಿನಯ ಅನ್ನುವಂಥದ್ದು ಬಹಳ ಅಪ್ರಾಪ್ರೇಟ್, ಬಹಳ ಯೋಗ್ಯವಾಗಿರ್ತಕ್ಕಂಥ ಶಬ್ದ ಅಂತ ನಾನು ಹೇಳ್ತೀನಿ. ಆಮೇಲೆ ಗಿರೀಶ್ ವಾಜಪೇಯಿ ಅವರು ಈ ನಾಟಕವನ್ನ ಇನ್ನೊಮ್ಮೆ ಪ್ರಸಾರ ಮಾಡಲಿ ಅಂತ ಹೇಳಿ ಅಭಿನಯ ಭಾರತಿ ಅವರಲ್ಲಿ ಕೇಳಿಕೊಂಡಿದ್ದಾರೆ. ಸೊ ಇದು ನಮ್ಮ ನಾಟಕ ಯಾವ ಹಂತವನ್ನು ತಲುಪಿದೆ ಅನ್ನುವಂಥದ್ದನ್ನ ನಿರ್ಣಯಿಸುವಂತಹ ಮಾತು. ಈ ನಮ್ಮ ನಾಟಕದ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಆಡಿದಂಥ ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ನಮಗೆ ಸಲಹೆಗಳನ್ನು ಕೊಡಿ. ನಿಮ್ಮ ಸಲಹೆಗಳನ್ನು ನಾವು ಕೆಲವು ಹೃದಯದಿಂದ ಸ್ವಾಗತಿಸ್ತೀವಿ. ಸಾಧ್ಯವಾಗಿರ್ತಕ್ಕಂಥದ್ದನ್ನು ಖಂಡಿತವಾಗಿ ಅಳವಡಿಸಿಕೊಂಡು ಮುಂದಿನ ಪ್ರಯೋಗಗಳಲ್ಲಿ ಈ ನಾಟಕವನ್ನು ಇನ್ನಷ್ಟು ಇಂಪ್ರೂವ್ ಮಾಡ್ತೀವಿ ಅಂತ ಮಾತು ಹೇಳಿ ಮತ್ತೊಮ್ಮೆ ಈ ನಾಟಕವನ್ನು ನೋಡಿದ ತಮ್ಮೆಲ್ಲರಿಗೂ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಗ್ರ್ಯಾಂಡ್ ರಿಹರ್ಸಲ್ದಲ್ಲಿ ನಮ್ಮ ನೋಡಿ ಶ್ರೀಪತಿ ಮಂಜುನಾಥ್ ಸರ್, ಜಕ್ಕೀರ್ ಅವರು, ಬೆಂಗಳೂರಿನ ರಾಜಾರಾಮ್ ಸರ್, ಪ್ಲಸ್ ನಮ್ಮ ಲೋಕಲ್ ನಮ್ಮ ವರ್ಕಿಂಗ್ ಕಮಿಟಿ ಮೆಂಬರ್ಸು ಕೆಲವು ಸಜೆಷನ್ಸ್ ಕೊಟ್ಟರು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ. ಅವರೆಲ್ಲರಿಗೂ ಕೂಡ ರಂಗ ಸಂಪರ್ಕವಾಗಿ ನಮ್ಮ ಧನ್ಯವಾದಗಳು. ಅಭಿನಯ ಭಾರತಿಯವರಿಗೆ ಮತ್ತೊಂದು ಸಲ ಧನ್ಯವಾದ ಅರ್ಪಿಸ್ತಾ ರಂಗ ಸಂಪರ್ಕದ ಬೆಳಗಾವಿಗೆ ಜೈ ಹೋ ಅಂತ ಹೇಳ್ತಾ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಎಲ್ಲರಿಗೂ. ಗುಡ್ ನೈಟ್, ಶುಭರಾತ್ರಿ, ಚಪಾಟ್ ಹೈ, ನಮಸ್ಕಾರ. ನಮಸ್ಕಾರ.